ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜುಲೈ 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಿಪ್ರೇಷನ್ಗೆ ಯಾವುದೇ ಧಕ್ಕೆ ಆಗದೆ ಇರಲಿ ಅಂತ ಹೇಳಿ ನಮ್ಮ ಲಾಯಕ್ಸ್ ವತಿಯಿಂದ ಈ ಎಲ್ಲ ಆನ್ಲೈನ್ ಪ್ರೋಗ್ರಾಮ್ಸ್ಗಳನ್ನು ಪ್ರಾರಂಭಿಸಿದ್ದೇವೆ. NCERT ಫೌಂಡೇಶನ್ ಕೋರ್ಸ್ ಆಗಿರ್ಬೋದು, ಆನ್ಲೈನ್ ಲೈವ್ GS ಕ್ಲಾಸಸ್ ಆಗಿರ್ಬೋದು, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಆಗಿರ್ಬೋದು ಮತ್ತು ಆನ್ಲೈನ್ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ಟೀಚಿಂಗಿಗೆ ಅವಕಾಶ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಪ್ರಿಪ್ರೇಷನ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ಹೇಳಿ ಈ ಎಲ್ಲ ಕ್ಲಾಸಸ್ಗಳನ್ನು ನಾವು ಆನ್ಲೈನ್ನಲ್ಲಿ ಪ್ರಾರಂಭ ಮಾಡ್ತಿದ್ದೇವೆ. ಆಸಕ್ತರು ಈ ಕೆಳಗಿನ ನಂಬರ್ಸ್ಗಳನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. TNA ಅಡಿಯಲ್ಲಿನ ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋದಾದರೆ, ಮೊದಲ ಆರ್ಟಿಕಲ್ನಲ್ಲಿ ಚೈನಾ ಡಬಲ್ಸ್ ಡೌನ್ ಆನ್ ಕ್ಲೈಮ್ಸ್ ಆನ್ ಈಸ್ಟರ್ನ್ ಭೂತಾನ್ ಬೌಂಡ್ರಿ ಅನ್ನೋದನ್ನು ನೋಡೋಣ. ಇಲ್ಲಿ ಭೂತಾನಿನ ಬೌಂಡ್ರಿ ಪ್ರದೇಶದೊಟ್ಟಿಗೆ ಚೀನಾದವರು ಈಗ ಒಂದು ವಿವಾದವನ್ನು ತೆಗಿತಾ ಇದ್ದಾರೆ. ಇದರ ಕುರಿತಾಗಿ ಡಿಸ್ಕಸ್ ಮಾಡೋಣ. ಹಾಗೆ ಎರಡನೇ ಆರ್ಟಿಕಲ್ನಲ್ಲಿ ವ್ಯಾಕ್ಸಿನ್ ಟ್ರಯಲ್ಸ್ ಟೇಕ್ 6 to 9 months ಅಂತ ಹೇಳಿ WHOದ ಚೀಫ್ ಸೈಂಟಿಸ್ಟ್ ಅವರು ಹೇಳ್ತಾ ಇದ್ದಾರೆ. ಕೋವಿಡ್ಗೆ ಕುರಿತಾದಂಥ ಯಾವುದೇ ವ್ಯಾಕ್ಸಿನನ್ನು ಟ್ರಯಲ್ ಮಾಡಬೇಕು ಅಂತಂದರೆ ಅದಕ್ಕೆ 6 ರಿಂದ 9 ತಿಂಗಳ ಅವಧಿ ಬೇಕು ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಕಂಪಲ್ಸರಿ ಲೈಸೆನ್ಸಸ್ಸನ್ನು ಜನರಿಕ್ ರೆಮ್ಡೆಸಿವಿರನ್ನು ಮಾಡೋದಕ್ಕೆ ಅಥವಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಶ್ಯೂ ಮಾಡಬೇಕು, ಕಂಪಲ್ಸರಿ ಲೈಸೆನ್ಸಸ್ಸನ್ನು ಅಂಥೇಳಿ CPIMನವರು ಹೇಳ್ತಾ ಇದ್ದಾರೆ. ಇದನ್ನು ಕುರಿತಾಗಿ ನಾವು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ 4ನೇ ಆರ್ಟಿಕಲ್ನಲ್ಲಿ ಬೀಜಿಂಗ್ ಮತ್ತು ಇಸ್ಲಾಮಾಬಾದ್ನ ಈಕ್ವೇಷನ್ 1960ರಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ಇಲ್ಲಿ ನೋಡ್ಬೋದಾಗತ್ತೆ. ಕಡೆಯ TNA ಆರ್ಟಿಕಲ್ನಲ್ಲಿ ಫುಡ್ ಗ್ರೈನ್ ಆಫ್ಟೇಕ್ ಅನ್ನುವಂಥದ್ದು ರಾಜ್ಯಗಳಿಂದ ಶಾರ್ಪ್ಲಿ ರೈಸ್ ಆಗಿದೆ, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಡಬಲ್ ಆಗಿದೆ ಅಂತ ಕೂಡ ಹೇಳ್ಬೋದು. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡ್ಬೋದಾಗತ್ತೆ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮೊದಲ ಎಡಿಟೋರಿಯಲ್ನಲ್ಲಿ ಕೌಂಟರ್ ಚೈನಾವನ್ನು ಯಾವ ರೀತಿಯಾಗಿ ನಾವು ಮಾಡ್ಬೋದಾಗುತ್ತೆ, ಚೈನಾವನ್ನು ಯಾವ ರೀತಿಯಾಗಿ ನಾವು ಕೌಂಟರ್ ಮಾಡ್ಬೋದಾಗುತ್ತೆ ಅನ್ನೋದನ್ನು ಕೆಲವೊಂದು ಅಂಶಗಳ ಮೂಲಕವಾಗಿ ನಾವಿಲ್ಲಿ ತಿಳ್ಕೊಳ್ಳೋಣ. ಹಾಗೆ ಕಡೆಯ ಎಡಿಟೋರಿಯಲ್ನಲ್ಲಿ ಈ ಪ್ಯಾಂಡಮಿಕ್ನಿಂದಾಗಿ ಎಲ್ಲರೂ ಕೂಡ ನಾವು ಒಗ್ಗೂಡ್ತಾ ಇದ್ದೇವೆ, ಒಂದಾಗ್ತಿದ್ದೇವೆ. ಇಂಥ ಒಂದು ಸಂದರ್ಭವನ್ನು ಅಥವಾ ಈ ಸಿಚುಯೇಷನನ್ನು ಒಂದು ಆಪರ್ಚುನಿಟಿಯಾಗಿ ಬಳಸ್ಕೊಂಡು ಇನ್ನು ಮುಂದಾದರೂ ಕೂಡ ಇದರಿಂದಾಗಿ ಆದರೂ ನಾವು ಯೂನಿಟಿಯನ್ನು ಬೆಳೆಸ್ಕೊಳ್ಳೋಣ, ಕಮ್ಯುನಲ್ ಡಿಸ್ಹಾರ್ಮೋನಿಯನ್ನು ನಾವು ಓಡಿಸೋಣ, ಈ ಪ್ಯಾಂಡಮಿಕ್ನಿಂದಾಗಿ ಒಗ್ಗಟ್ಟಾಗಿರೋದನ್ನು ಕಲ್ತ್ಕೊಳ್ಳೋಣ ಅನ್ನೋದನ್ನು ಈ ಎಡಿಟೋರಿಯಲ್ ನಮಗೆ ಹೇಳ್ತಾ ಇದೆ. TNA ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ಚೈನಾ ಡಬಲ್ಸ್ ಡೌನ್ ಆನ್ ಕ್ಲೈಮ್ಸ್ ಆನ್ ಈಸ್ಟರ್ನ್ ಭೂತಾನ್ ಬೌಂಡ್ರಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಸೆಕ್ಯೂರಿಟಿ ಚಾಲೆಂಜಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್, ಹಾಗೆ GS ಪೇಪರ್ 2ನ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಂದಿನ ನ್ಯೂಸ್ ಪೇಪರ್ನಲ್ಲಿ ಮೊದಲ ಪೇಜ್ನಲ್ಲೇ ಈ ಆರ್ಟಿಕಲನ್ನು ನೀವು ಕಾಣ್ಬೋದಾಗುತ್ತೆ. ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದುವರೆಗೂ ಕೂಡ ಭಾರತದೊಟ್ಟಿಗೆ ಗಡಿಭಾಗದಲ್ಲಿ ತಕರಾರನ್ನು ತೆಗೆದಿದ್ದಂಥ ಚೀನಾ ಈಗ ಭಾರತದೊಟ್ಟಿಗಿನ ಗಡಿ ಪ್ರದೇಶದಲ್ಲಿ ಏನು ಘರ್ಷಣೆ ಆಗ್ತಾ ಇತ್ತು ಅದರಿಂದ ಒಂದಷ್ಟು ಹಿಂದೆ ಸರಿತಾ ಇದೆ. ಇದು ಭಾರತದ ಮಟ್ಟಿಗೆ ಒಳ್ಳೆ ಸುದ್ದಿ ಆಗಿದ್ರು ಕೂಡ ಭೂತಾನ್ನೊಟ್ಟಿಗಿನ ಪ್ರದೇಶಗಳಲ್ಲಿ, ಅದರಲ್ಲೂ ಈ ಹಿಂದೆ ಯಾವೆಲ್ಲ ಪ್ರದೇಶ ವಿವಾದಿತ ಪ್ರದೇಶ ಆಗಿಲ್ಲ ಅಂಥ ಪ್ರದೇಶದ ಮೇಲೆ ಈಗ ಚೀನಾದ ಕಣ್ಣು ಬಿದ್ದಿರುವಂಥದ್ದು ಈಗ ನಾವು ಈ ಆರ್ಟಿಕಲನ್ನು ಮುಖ್ಯವಾಗಿ ನೋಡ್ತಾ ಇರೋದಕ್ಕೆ ಕಾರಣ ಆಗಿದೆ. ಭೂತಾನಿನ ಯಾವ ಪ್ರದೇಶದ ಮೇಲೆ ಚೀನಾ ಈಗ ತಕರಾರನ್ನು ತೆಗೆದಿರುವಂಥದ್ದು, ಚೀನಾ ಮತ್ತು ಭೂತಾನ್ನ ನಡುವಿನ ಸಂಬಂಧ ಈಗ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಭೂತಾನಿನ ಸಾಕ್ಟೆಂಗ್ ಸ್ಯಾಂಚುರಿಗೆ ಈಗ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಇದಕ್ಕೆ ಫಂಡಿಂಗನ್ನು ನೀಡಲಾಗ್ತಾ ಇದೆ. ಈ ಫಂಡಿಂಗನ್ನು ಕೊನೆಗಾಣಿಸಿ, ಅಂದರೆ ಈ ಫಂಡಿಂಗ್ ನೀಡೋದನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ಚೀನಾದವರು ಈ ಫಂಡಿಂಗನ್ನು ಸ್ಟಾಪ್ ಮಾಡೋದಕ್ಕೆ ಅಟೆಂಪ್ಟನ್ನು ಮಾಡ್ತಾ ಇದ್ದಾರೆ. ಯಾವ ಗ್ರೌಂಡ್ ಮೇಲೆ ಅಂತ ಅಂದರೆ, ಈ ಸಾಕ್ಟೆಂಗ್ ಸ್ಯಾಂಚುರಿ ಅನ್ನುವಂಥದ್ದು ಚೀನಾದೊಟ್ಟಿಗೆ ವಿವಾದಿತ ಪ್ರದೇಶ ಆಗಿದೆ, ವಿವಾದಿತ ಗಡಿ ಪ್ರದೇಶದಲ್ಲಿ ಬರುವಂಥ ಪ್ರದೇಶ ಆಗಿರೋದ್ರಿಂದ ಇದು ಚೀನಾಕ್ಕೆ ಸೇರಿದ್ದು ಅನ್ನೋದನ್ನು ಹೊಸ ಒಂದು ಕ್ಲೈಮನ್ನು ಚೀನಾ ಮಾಡ್ತಾ ಇದೆ. ಇದು ಡಿಸ್ಪ್ಯೂಟೆಡ್ ಟೆರಿಟರಿ ಆಗಿರೋದ್ರಿಂದ ಇದರ ಮೇಲೆ ಮಾಡ್ತಿರ್ತಕ್ಕಂಥ ಈ ಫಂಡಿಂಗನ್ನು ಸ್ಟಾಪ್ ಮಾಡಿ ಅನ್ನುವಂಥ ವಿಚಾರವಾಗಿ ಈ ಫಂಡಿಂಗನ್ನು ಸ್ಟಾಪ್ ಮಾಡುವಂಥ ಅಟೆಂಪ್ಟನ್ನು ಚೀನಾದವರು ಈಗ ಮಾಡಿದ್ದಾರೆ. ಆದರೆ ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ಭೂತಾನಿನ ಈಸ್ಟರ್ನ್ ಪಾರ್ಟ್ನಲ್ಲಿ ಬರುವಂಥದ್ದು. ಒಟ್ಟಿನಲ್ಲಿ ನಾವು ನೋಡೋದಾದರೆ ಅರುಣಾಚಲ್ ಪ್ರದೇಶದೊಟ್ಟಿಗೆ ಗಡಿಯ ಪ್ರದೇಶದ ಹತ್ತಿರದಲ್ಲಿ, ಅರುಣಾಚಲ್ ಪ್ರದೇಶದೊಟ್ಟಿಗೆ ಗಡಿಯನ್ನು ಹೊಂದುವಂತೆ ಅಂದರೆ ಅದಕ್ಕೆ ಹತ್ತಿರದಲ್ಲಿ ಇರುವಂಥ ಈ ಒಂದು ಸಾಕ್ಟೆಂಗ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಭೂತಾನಿನ ಪೂರ್ವ ಭಾಗದಲ್ಲಿ ಈಸ್ಟರ್ನ್ ಪಾರ್ಟ್ನಲ್ಲಿ ಬರುತ್ತೆ. ಇದುವರೆಗೂ ಕೂಡ ಯಾವತ್ತೂ ಕೂಡ ಚೀನಾದೊಟ್ಟಿಗೆ ಈ ಭಾಗ ಅನ್ನುವಂಥದ್ದು ವಿವಾದಿತ ಪ್ರದೇಶ ಆಗಿರಲಿಲ್ಲ. ಆದರೆ ಈಗ ಚೀನಾ ಹೊಸದಾದ ಈ ಒಂದು ಭಾಗವನ್ನು ತಗೊಂಡು ಇದು ವಿವಾದಿತ ಪ್ರದೇಶ ಅನ್ನುವಂಥ ಸುದ್ದಿಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಈಗ ಈ ಪ್ರದೇಶ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಭಾರತದ ಯಾವ ರಾಜ್ಯದೊಟ್ಟಿಗೆ ಹೊಂದಿಕೊಂಡಂಥ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥ ಪ್ರಶ್ನೆ ಏನಾದರೂ ನಾವು ನೋಡಿದಾಗ ಇದು ನಮಗೆ ಗೊತ್ತಿರಬೇಕಾಗತ್ತೆ. ಅರುಣಾಚಲ್ ಪ್ರದೇಶಕ್ಕೆ ಹತ್ತಿರವಾಗುವಂಥ
ವೈಲ್ಡ್ ಲೈಫ್ ಸ್ಯಾಂಚುರಿ ಆಗುತ್ತೆ ಅಂತ ಹೇಳಿ. ಇದು ಇರತಕ್ಕಂಥದ್ದು ಎಲ್ಲಿ ಅಂದರೆ ಭೂತಾನ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಭಾರತಕ್ಕೆ ಸಂಬಂಧಪಟ್ಟಂಥ ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಚೀನಾ ಮತ್ತು ಭೂತಾನ್ನ ನಡುವೆ ಆಗ್ತಿರ್ತಕ್ಕಂಥ ಕೆಲವು ವಿಷಯಗಳನ್ನು ನೋಡೋದಾದರೆ, ಭೂತಾನ್ ಮತ್ತು ಚೀನಾದ ವಿಷಯಕ್ಕೆ ಬಂದಾಗ ಯಾವುದೇ ಆದಂಥ ಫಾರ್ಮಲ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸನ್ನು ಭೂತಾನ್ ಮತ್ತು ಚೀನಾದವರು ಹೊಂದಿಲ್ಲ. ಆದರೆ ಗಡಿಯ ವಿವಾದಕ್ಕೆ ಬಂದಾಗ, ಗಡಿಯ ವಿಚಾರಕ್ಕೆ ಬಂದಾಗ 24 ಸುತ್ತಿನ ಗಡಿ ವಿಚಾರವಾದಂಥ ಮಾತುಕತೆಗಳನ್ನು 1984ರಿಂದ 2016ರ ನಡುವೆ ಈ ಚೀನಾ ಮತ್ತು ಭೂತಾನ್ನವರು ಎರಡೂ ರಾಷ್ಟ್ರಗಳು ನಡೆಸಿರೋದನ್ನು ನಾವು ನೋಡ್ಬೋದಾಗತ್ತೆ. ಆದರೆ ಈ ಎಲ್ಲ ವಿಚಾರಗಳು, ಈ ಟಾಕ್ಸ್ಗಳೇನಿತ್ತು, 24 ಸುತ್ತಿನ ಮಾತುಕತೆಗಳು ಕೇವಲ ವೆಸ್ಟರ್ನ್ ಏರಿಯಾಸ್, ಈ ವೆಸ್ಟರ್ನ್ ಭಾಗದಲ್ಲಿ ಬರುವಂಥ ಚುಂಬಿ ವ್ಯಾಲಿ ಆಗಿರ್ಬೋದು, ಭೂತಾನ್ ಮತ್ತು ಚೀನಾದ ಅಂದರೆ ಭೂತಾನಿನ ವೆಸ್ಟರ್ನ್ ಪಾರ್ಟ್ನಲ್ಲಿ ಬರುವಂಥ ಚೀನಾಕ್ಕೂ ಕೂಡ ಸೇರಿದೆ ಅಂತ ಹೇಳಿ ವಿವಾದದಲ್ಲಿರ್ತಕ್ಕಂಥ ಭಾಗ ಯಾವುದು ಅಂದರೆ ವೆಸ್ಟರ್ನ್ ಪಾರ್ಟ್ನಲ್ಲಿ ಬರುವಂಥ ಚುಂಬಿ ವ್ಯಾಲಿ ಅಥವಾ ಭೂತಾನಿಗೆ ನಾರ್ಥರ್ನ್ ಪ್ಲೇಸ್ನಲ್ಲಿ ಬರುವಂಥ ಜಕರ್ಲುಂಗ್ ಮತ್ತು ಪಸಾಮ್ಲುಂಗ್, ಈ ಪ್ರದೇಶಗಳಲ್ಲಿ ಮಾತ್ರವೇ ಇದುವರೆಗೂ ಗಡಿ ವಿವಾದವನ್ನು ನಾವು ನೋಡ್ಬೋದಾಗಿತ್ತು ಚೀನಾ ಮತ್ತು ಭೂತಾನ್ನ ನಡುವೆ. ಆದರೆ ಈಗ ಹೊಸದೊಂದು ಪ್ರದೇಶದಲ್ಲಿ ಅಂದರೆ ಈಸ್ಟರ್ನ್ ಪಾರ್ಟ್ ಆಫ್ ಭೂತಾನ್ನಲ್ಲಿರುವಂಥ ಪ್ರದೇಶದ ಮೇಲೂ ಕೂಡ ಇದು ನಮಗೆ ಸೇರಿದ್ದು ಅನ್ನುವಂಥ ತಕರಾರನ್ನು ಈಗ ಚೀನಾದವರು ತೆಗೆದಿರುವಂಥದ್ದು ಹೊಸದೊಂದು ವಿಚಾರ ಆಗಿರುವಂಥದ್ದು. ಭೂತಾನಿನ ಪೂರ್ವ ಭಾಗದಲ್ಲಿ ಯಾವುದೇ ಪ್ರದೇಶವನ್ನು ಇದುವರೆಗೂ ಕೂಡ ಗಡಿ ವಿವಾದವಾಗಿ ತಗೊಂಡಿಲ್ಲ ಗಣನೆಗೆ. ಹಾಗಾಗಿ ಯಾವುದೇ ರೀತಿಯ ಮಾತುಕತೆಗಳಲ್ಲಿ ಈಸ್ಟರ್ನ್ ಭೂತಾನ್ನ ಯಾವುದೇ ಭಾಗ ಕೂಡ ಇನ್ವಾಲ್ವ್ ಆಗಿರಲಿಲ್ಲ ಅಂತ ಹೇಳಿ ಭೂತಾನಿನ ಅಫಿಷಿಯಲ್ಸ್ ಹೇಳ್ತಾ ಇರುವಂಥದ್ದು. ಸಾಕ್ಟೆಂಗ್ ಸ್ಯಾಂಚುರಿ ಅನ್ನುವಂಥದ್ದು ಭಾರತದ ಎಲ್ಲಿಗೆ ಕ್ಲೋಸ್ ಆಗಿದೆ ಅಂದರೆ ಅರುಣಾಚಲ್ ಪ್ರದೇಶದ ಗಡಿ ಭಾಗಕ್ಕೆ ಕ್ಲೋಸ್ ಆಗಿರುವಂಥ ಒಂದು ಸ್ಯಾಂಕ್ಚುರಿ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಇದು ಭೂತಾನ್ನಲ್ಲಿರ್ತಕ್ಕಂಥ ಸ್ಯಾಂಚುರಿ ಆಗಿರುವಂಥದ್ದು. ಜೂನ್ 2020ರಲ್ಲಿ ಚೈನಾ UNDPಯ ಈ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ, ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಸ್ಯಾಂಕ್ಚುರಿಗೆ ನೀಡ್ತಿರ್ತಕ್ಕಂಥ ಫಂಡಿಂಗನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥ ಒಂದು ಅಟೆಂಪ್ಟನ್ನು ಮಾಡ್ತಾ ಇದೆ. ಯಾಕೆ ಅಂದರೆ ಇದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಹೇಳಿ ಹೇಳೋದ್ರ ಮುಖಾಂತರವಾಗಿ. ಹಾಗಾಗಿ ಈಗ ಇದು ಸುದ್ದಿಯಲ್ಲಿರ್ತಕ್ಕಂಥದ್ದು. ಈ ವಿಚಾರವಾಗಿ ಭೂತಾನ್ ಹೇಳೋದೇನು ಅಂದರೆ, ಇದು ಯಾವತ್ತೂ ಕೂಡ ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಭೂತಾನಿನ ಸಾವರಿನ್ ಟೆರಿಟರಿ ಒಳಗೆ ಬರುವಂಥದ್ದು ಮತ್ತು ಇದು ಇಂಟೆಗ್ರಲ್ ಪಾರ್ಟ್ ಆಫ್ ಭೂತಾನ್ ಆಗಿದೆ. ಇದು ಚೈನಾಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧವನ್ನು ಹೊಂದಿಲ್ಲ ಅನ್ನುವಂಥದ್ದು ಭೂತಾನ್ನ ನಿಲುವಾಗಿರುವಂಥದ್ದು. 2018-19ರಲ್ಲೂ ಕೂಡ ಸಾಯಿಲ್ ಎರೋಷನ್ ಅನ್ನು ಪ್ರಿವೆಂಟ್ ಮಾಡುವ ಒಂದು ಪ್ರಾಜೆಕ್ಟ್ನ ವಿಚಾರದಲ್ಲಿ ಯಾವುದೇ ಅಬ್ಜೆಕ್ಷನ್ ಇಲ್ಲದೆ ಈ ಒಂದು ಸ್ಯಾಂಕ್ಚುರಿ ಗ್ರಾಂಟ್ಸ್ಗಳನ್ನು ರಿಸೀವ್ ಮಾಡಿಕೊಂಡಿದೆ. ಚೈನಾ ಅಲ್ಲಿವರೆಗೂ ಕೂಡ ಯಾವುದೇ ಅಬ್ಜೆಕ್ಷನ್ ಅನ್ನು ಹಾಕಿಲ್ಲ. 24 ಸುತ್ತಿನ ಮಾತುಕತೆಗಳಲ್ಲೂ ಕೂಡ ಇದರ ಬಗ್ಗೆ ತಕರಾರನ್ನು ತೆಗೆದಿಲ್ಲ. ಆದರೆ ಇವತ್ತು ಚೀನಾದವರು ಬಂದು ಈ ಸ್ಯಾಂಕ್ಚುರಿ ಅನ್ನುವಂಥದ್ದು ವಿವಾದಿತ ಪ್ರದೇಶ ಅಂತ ಹೇಳ್ತಿರುವಂಥದ್ದು ಸರಿಯಲ್ಲ, ಆದರೆ ಇದು ಇಂಟೆಗ್ರಲ್ ಪಾರ್ಟ್ ಆಫ್ ಭೂತಾನ್ ಅಂತ ಹೇಳುವಂಥದ್ದು ಭೂತಾನಿನ ಒಂದು ಅಭಿಪ್ರಾಯ. ಇದೇ ರೀತಿಯಾಗಿ ಅಂದರೆ ಚೀನಾಕ್ಕೆ ಸಂಬಂಧಪಟ್ಟಿಲ್ಲದಂಥ ಪ್ರದೇಶವನ್ನು ಚೀನಾದ್ದು ಅಂತ ಹೇಳಿ ಈಗ ಹೊಸದೊಂದು ಪ್ರದೇಶವನ್ನು ವಿವಾದಕ್ಕೆ ಎಳೆದಾಗ ಭೂತಾನ್ ಕೂಡ ಭೂತಾನಿನ ನಾರ್ದರ್ನ್ ಪಾರ್ಟ್ಸ್ನಲ್ಲಿರುವಂಥ ಸಾಕಷ್ಟು ಪಾರ್ಟ್ಗಳನ್ನು ತನಗೆ ಸೇರಿದ್ದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ಬೋದು. ಹಾಗಾಗಿ ಚೀನಾದ ಇಂಥ ನಡೆಗಳು ಎರಡೂ ರಾಷ್ಟ್ರಗಳು ವೈಲ್ಡ್ ಕ್ಲೈಮ್ಸ್ಗಳನ್ನು ತನ್ನದಲ್ಲದ ಪ್ರದೇಶಗಳ ಮೇಲೆ ಮಾಡುವಂತೆ ಆಗುತ್ತೆ ಹೊರತು ಇದರಿಂದ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಶಾಂತಿಯುತವಾಗಿ ಈಗಾಗಲೇ ಏನು 24 ಸುತ್ತಿನ ಮಾತುಕತೆಗಳು ನಡೆದಿದೆ, ಇದೇ ರೀತಿಯಾಗಿ ಮಾತುಕತೆಗಳ ಮೂಲಕ ಈ ಎರಡೂ ರಾಷ್ಟ್ರಗಳು ತಮ್ಮ ಗಡಿಯ ವಿವಾದವನ್ನ ಬಗೆಹರಿಸಿಕೊಳ್ಬೇಕಾಗತ್ತೆ. ಈ ಮೂಲಕ ಈಗಾಗಲೇ ಏನು ವಿವಾದಿತ ಪ್ರದೇಶಗಳಿದೆ ಇವುಗಳನ್ನು ಸಾಲ್ವ್ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಹೊಸ ವಿಚಾರಗಳನ್ನು, ಹೊಸ ಪ್ರದೇಶಗಳನ್ನು ವಿವಾದಿತ ಪ್ರದೇಶಗಳನ್ನಾಗಿ ಮಾಡೋದ್ರ ಬದಲು ಈಗಾಗಲೇ ಇರುವಂಥ ವಿವಾದಿತ ಪ್ರದೇಶಗಳ ಇಶ್ಯೂ ಏನಿದೆ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಭೂತಾನಿನ ಸಾಕ್ಟೆಂಗ್ ವೈಲ್ಡ್ ಲೈಫ್ ಸ್ಯಾಂಚುರಿಯ ಮೇಲೆ UNDPಯ ಅಡಿಯಲ್ಲಿನ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಅಡಿಯಲ್ಲಿ ನೀಡ್ತಾ ಇರ್ತಕ್ಕಂಥ ಧನ ಸಹಾಯವನ್ನು ನಿಲ್ಲಿಸಬೇಕು ಅಂತ ಹೇಳಿ ಚೀನಾ ಅಟೆಂಪ್ಟ್ ಮಾಡಿದ್ರ ಬಗ್ಗೆ ನಾವು ನೋಡಿದ್ವಿ. ಹಾಗಾಗಿ ಇಲ್ಲಿ ನಮಗೆ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಕೂಡ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಏನಿದು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಂದರೆ ಫಿನಾನ್ಷಿಯಲ್ ಮತ್ತು ಟೆಕ್ನಿಕಲ್ ಸಪೋರ್ಟನ್ನು ಕೆಲವು ಕಮ್ಯುನಿಟೀಸ್ಗಳಿಗೆ ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಿಗೆ ನೀಡುವಂಥದ್ದು. UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಯುನೈಟೆಡ್ ನೇಷನ್ ಅವರು ಒಂದಷ್ಟು ಹಣಕಾಸಿನ ಮತ್ತು ತಾಂತ್ರಿಕ ನೆರವನ್ನು ಈ ಕಮ್ಯುನಿಟೀಸ್ಗಳಿಗೆ ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳಿಗೆ ನೀಡುವಂಥದ್ದು. ಈ ಮೂಲಕ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ಗಳನ್ನು ಅಚೀವ್ ಮಾಡುವಂಥ ಉದ್ದೇಶವನ್ನು ಈ ಒಂದು ಕಾರ್ಯಕ್ರಮ ಹೊಂದಿರುವಂಥದ್ದು. ಇದನ್ನು 1992ರಲ್ಲಿ ಪ್ರಾರಂಭಿಸ್ತಾರೆ. ಇದರಲ್ಲಿ 33 ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ಗಳನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಇದನ್ನು ಯಾವ ಒಂದು ಅಪ್ರೋಚ್ನಿಂದ ಮಾಡ್ತಾರೆ ಅಂತ ಅಂದರೆ ಬಾಟಮ್ ಅಪ್ ಆ್ಯಕ್ಷನ್ಸ್ಗಳನ್ನು ಮೊಬಿಲೈಸ್ ಮಾಡೋದಂತೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂಥ ಒಂದು ಪ್ರೋಗ್ರಾಮ್ ಇದಾಗಿದೆ. ಏನಿದು ಬಾಟಮ್ ಅಪ್ ಅಪ್ರೋಚ್ ಅಂದರೆ ಯಾರಿದರಲ್ಲಿ ಹೆಚ್ಚಿನದಾಗಿ ಇನ್ವಾಲ್ವ್ ಆಗಿರ್ತಾರೆ ಆ ರೀತಿ ಕೆಳಗಿನ ಸ್ತರದಲ್ಲಿ ಇರ್ತಕ್ಕಂಥ ಮಂದಿಯನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಪ್ರೋಗ್ರಾಮಿನ ಯಶಸ್ಸನ್ನು ಪಡೆಯುವಂಥದ್ದು. ಇಲ್ಲಿ ಯಾರಾಗ್ತಾರೆ
ಮಾಡ್ತಾರೆ ಅಂತ ಅಂದರೆ, ಬಾಟಮ್ ಅಪ್ ಆಕ್ಷನ್ಸ್ಗಳನ್ನು ಯಾರು ಮಾಡ್ತಾರೆ ಅಂತ ಅಂದರೆ, ಲೋಕಲ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳನ್ನು ಎಂಪವರ್ ಮಾಡೋದ್ರಿಂದ ಬಾಟಮ್ ಅಪ್ ಆಕ್ಷನ್ಸ್ಗಳನ್ನು ಮಾಡುವಂಥದ್ದು. ಪುವರ್ ಅಂಡ್ ವಲ್ನರಬಲ್ ಕಮ್ಯುನಿಟೀಸ್ಗಳು, ವುಮೆನ್, ಇಂಡಿಜಿನಸ್ ಪೀಪಲ್ಸ್ ಇವರೆಲ್ಲರನ್ನ ಇನ್ಕ್ಲೂಡ್ ಮಾಡಿಕೊಂಡು ಇವರಿಗೆ ಹಣಕಾಸಿನ ಮತ್ತು ತಾಂತ್ರಿಕ ನೆರವನ್ನು ನೀಡೋದ್ರ ಮುಖಾಂತರವಾಗಿ ಈ ಸ್ಯಾಂಕ್ಚುರೀಸ್ಗಳನ್ನು, ನ್ಯಾಷನಲ್ ಪಾರ್ಕ್ಸ್ಗಳನ್ನು, ಈ ಪರಿಸರವನ್ನು ಸಮೃದ್ಧಿ ಮಾಡುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಅಂತ ಹೇಳಿ ಕರಿತೇವೆ. ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು, ಇದರ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಎಷ್ಟು ಮಂದಿ ಇದ್ದಾರೆ, ಇದನ್ನ UNDP ಅಡಿಯಲ್ಲಿನ ಇದೊಂದು ಕಾರ್ಯಕ್ರಮ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ನ ಬಗ್ಗೆ ನಾವು ಆರ್ಟಿಕಲ್ ನಲ್ಲಿ ನೋಡ್ತಾ ಇದ್ದೇವೆ ಅಥವಾ ಪೇಪರ್ ನಲ್ಲಿ ಬರ್ತಾ ಇದೆ ಅಂದ್ರೆ, ಇದ್ರ ಬಗ್ಗೆ ಕೂಡ ನೀವು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡಿಕೊಂಡು ಪ್ರಿಲಿಮ್ಸ್ ಟೈಮ್ ನಲ್ಲಿ ರಿವೈಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದು ಇಂಪಾರ್ಟೆಂಟ್ ಆಗುವಂತ ಒಂದು ಆರ್ಟಿಕಲ್ ಆಗಿರುತ್ತೆ. ಮುಂದಿನ ಆರ್ಟಿಕಲ್, ವ್ಯಾಕ್ಸಿನ್ ಟ್ರಯಲ್ಸ್ ಟೇಕ್ 6 to 9 months. WHO ಚೀಫ್ ಸೈಂಟಿಸ್ಟ್ ಒಬ್ಬರು ಇದನ್ನು ಹೇಳ್ತಾ ಇದ್ದಾರೆ. ಕೋವಿಡ್ನ ಮೇಲಿನ ವ್ಯಾಕ್ಸಿನ್ ಟ್ರಯಲ್ಸ್ಗಳನ್ನು ಮಾಡೋದಕ್ಕೆ ಕನಿಷ್ಠ ಅಂದರೂ ಕೂಡ 6 ರಿಂದ 9 ತಿಂಗಳು ಬೇಕಾಗುತ್ತೆ ಅಂತ ಹೇಳಿ WHO ಚೀಫ್ ಸೈಂಟಿಸ್ಟ್ ಒಬ್ಬರು ಹೇಳ್ತಾ ಇರೋದನ್ನ ಈ ಆರ್ಟಿಕಲಲ್ಲಿ ನೋಡೋಣ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್, ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾವ ಒಂದು ಈ ಕಂಟೆಕ್ಸ್ಟ್ನಲ್ಲಿ ಈ ಆರ್ಟಿಕಲನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ, ಭಾರತ್ ಬಯೋಟೆಕ್ನವರು ಇತ್ತೀಚೆಗಷ್ಟೇ ಸಿದ್ಧಪಡಿಸಿದಂಥ ಕೋವಿಡ್-19 ವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಅಂತ ಕರೆಸ್ಕೊಳ್ಳುವಂಥ ಈ ಕೋವಿಡ್-19 ವ್ಯಾಕ್ಸಿನ್ ಏನಿದೆ, ಇದನ್ನು ಈಗಾಗಲೇ ಹ್ಯೂಮನ್ ಟ್ರಯಲ್ ಅನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಪ್ರೋಸೆಸ್ಸನ್ನು, ಹ್ಯೂಮನ್ ಟ್ರಯಲ್ ಪ್ರೋಸೆಸ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಂತ ಹೇಳಿ ಒಂದು ಲೆಟರನ್ನು 12 ಸಂಸ್ಥೆಗಳಿಗೆ, ಹ್ಯೂಮನ್ ಟ್ರಯಲ್ ಅನ್ನು ಮಾಡೋದಕ್ಕೆ ಯಾವೆಲ್ಲ ಸಂಸ್ಥೆಗಳಿಗೆ ಅಧಿಕಾರವನ್ನು ನೀಡಿದ್ದಾರೆ ಅಥವಾ ಯಾವೆಲ್ಲ ಸಂಸ್ಥೆಗಳಿಗೆ ಪರ್ಮಿಷನ್ ಅನ್ನು ನೀಡಿದ್ದಾರೆ, ಇಂಥ ಸಂಸ್ಥೆಗಳಿಗೆ ಈ ಪ್ರೋಸೆಸ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ, ಟ್ರಯಲ್ ಪ್ರೋಸೆಸ್ಸನ್ನು ಅಂತ ಹೇಳಿ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಒಂದು ಲೆಟರ್ ಅನ್ನು ನೀಡ್ತಾ ಇದ್ದಾರೆ. ಈ ಲೆಟರ್ ಅನ್ನುವಂಥದ್ದು ಮತ್ತೆ ಈ ಪ್ರೋಸೆಸ್ ಅನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಂತ ಹೇಳುವಂಥದ್ದು ಇಡೀ ಭಾರತದಲ್ಲಿ ವಿವಾದಿತವಾಗ್ತಾ ಇದೆ. ಯಾಕೆ ಅಂದರೆ, ಫಾಸ್ಟ್ ಟ್ರ್ಯಾಕ್ ಮಾಡುವಂಥ ಪ್ರೋಸೆಸ್ ಇದಲ್ಲ. ಈ ಟ್ರಯಲ್ ಅನ್ನು ಮಾಡುವಂಥ ಪ್ರೋಸೆಸ್ ಅನ್ನುವಂಥದ್ದು ಫಾಸ್ಟ್ ಟ್ರ್ಯಾಕಿಂಗ್ ಆಗಿ ಮಾಡುವಂಥ ಪ್ರೋಸೆಸ್ ಅಲ್ಲ ಅನ್ನುವಂಥದ್ದು ಹೆಚ್ಚಿನ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಆಗಿರೋದ್ರಿಂದ, ಹಾಗಾಗಿ ಈ ಆರ್ಟಿಕಲ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿಗಳ ಪ್ರಕಾರವಾಗಿ ನೋಡೋದಾದರೆ, ಫೇಸ್ 1 ಇಂದ ಫೇಸ್ 3ನವರೆಗೆ 3 ಹಂತಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಡಿಮೆ ಅಂದರೂ ಕೂಡ 6 ರಿಂದ 9 ತಿಂಗಳ ಸಮಯ ಬೇಕಾಗುತ್ತೆ ಈ ಕ್ಲಿನಿಕಲ್ ಟ್ರಯಲ್ಸನ್ನು ಮಾಡೋದಕ್ಕೆ. ಆದರೆ ಆಗಸ್ಟ್ 15ರಷ್ಟೊತ್ತಿಗೆ ನಾವು ಈ ವ್ಯಾಕ್ಸಿನನ್ನು ಬಳಕೆಗೆ ತರಬೇಕು. ಹಾಗಾಗಿ ಫಾಸ್ಟ್ ಟ್ರ್ಯಾಕಿಂಗನ್ನು ಮಾಡಿ, ಅಂದರೆ ಫಾಸ್ಟ್ ಟ್ರ್ಯಾಕ್ ಮಾಡಿ ಈ ಪ್ರೋಸೆಸ್ಸನ್ನು, ಟ್ರಯಲನ್ನು ಆದಷ್ಟು ಶೀಘ್ರವೇ ಮಾಡಿ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಜಗತ್ತು ನಮ್ಮೆಡೆಗೆ ಹಾಸ್ಯಾಸ್ಪದವಾಗಿ ನೋಡುವಂತೆ ಮಾಡ್ತಿರ್ತಕ್ಕಂಥ ಒಂದು ನಡೆ ಅಂತಲೇ ಹೇಳ್ಬೋದಾಗುತ್ತೆ. ಎಕ್ಸ್ಪರ್ಟ್ಸ್ಗಳು ಗ್ಲೋಬಲಿ ಹೇಳುವಂಥದ್ದು, ಯಾವುದೇ ಒಂದು ವ್ಯಾಕ್ಸಿನ್ ಆದರೂ ಕೂಡ ಅದನ್ನು ಲಾಂಚ್ ಮಾಡಬೇಕು, ಬಳಕೆಗೆ ಲಾಂಚ್ ಮಾಡಬೇಕು ಅಂತಂದರೆ ಆ ವ್ಯಾಕ್ಸಿನ್ ಅನ್ನುವಂಥದ್ದು 12 ರಿಂದ 18 ತಿಂಗಳುಗಳ ಕಾಲ ಆದರೂ ತಗೊಳುತ್ತೆ. ಯಾಕೆಂದರೆ 3 ಹಂತಗಳಲ್ಲಿ ಈ ಫೇಸ್ 1, ಫೇಸ್ 2, ಫೇಸ್ 3ನಲ್ಲಿ ಇದನ್ನು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡಬೇಕು. ಕ್ಲಿನಿಕಲ್ ಟ್ರಯಲನ್ನು ಮಾಡೋದ್ರಲ್ಲಿ ವಾಲಂಟರಿಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಆ ವಾಲಂಟಿಯರ್ಸ್ಗಳನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳುವಾಗ ಅವರ ಪರ್ಮಿಷನನ್ನು ತಗೊಳ್ಳುವಂಥದ್ದು, ಈ ಎಲ್ಲ ಪ್ರೋಸೆಸ್ಸನ್ನು ಎಲ್ಲ ಪ್ರೋಸೆಸ್ಗಳಿಗೆ ಅವರುಗಳು ಒಳಗಾಗಬೇಕು ಅಂತ ಅಂದರೆ ಈ ಎಲ್ಲ ಪ್ರೋಸೆಸ್ ಅನ್ನುವಂಥದ್ದು ಸಮಯವನ್ನು ಹಿಡಿಯುತ್ತೆ. 3 ಹಂತಗಳಲ್ಲಿ ಇದು ಯಶಸ್ವಿಯಾದಾಗ ನಂತರದಲ್ಲಿ ಆ ಒಂದು ವ್ಯಾಕ್ಸಿನನ್ನು ಲಾಂಚ್ ಮಾಡುವಂಥದ್ದು. ಇದೆಲ್ಲದಕ್ಕೂ ಸೇರಿ 12 ರಿಂದ 18 ತಿಂಗಳುಗಳು ಬೇಕಾಗುತ್ತೆ. ಆದರೆ ಈಗ ಆಗಸ್ಟ್ 15ರೊಟ್ಟಿಗೆ ನಾವು ವ್ಯಾಕ್ಸಿನನ್ನು ಲಾಂಚ್ ಮಾಡ್ತೇವೆ. ಹಾಗಾಗಿ ಈ ಪ್ರೋಸೆಸ್ಸನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಸರಿಯಲ್ಲ ಅಂತ ಹೇಳಿ ಜಗತ್ತಿನ ಎಲ್ಲ ವಿಜ್ಞಾನಿಗಳ ಅಭಿಪ್ರಾಯ ಆಗುವಂಥದ್ದು. ಭಾರತ್ ಬಯೋಟೆಕ್ ಅನ್ನುವಂಥ ಕಂಪನಿ NIV, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಪುಣೆಯಲ್ಲಿರ್ತಕ್ಕಂಥ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಯ ಕೋಆಪರೇಷನ್ ನೊಟ್ಟಿಗೆ ಈಗ ಕರೋನಾ ವೈರಸ್ಸಿಗೆ ಕೋವ್ಯಾಕ್ಸಿನ್ ಅನ್ನುವಂಥ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದೇವೆ ಅಂತ ಹೇಳಿ ಫೇಸ್ 1 ಮತ್ತು ಫೇಸ್ 2 ಟ್ರಯಲ್ಸ್ಗೆ ಅದು ಅಪ್ರೂವಲ್ ಅನ್ನು ಕೂಡ ICMR ನಿಂದ ಪಡ್ಕೊಂಡಿರುವಂಥದ್ದು. ಈ ಅಪ್ರೂವಲ್ ಕೂಡ ದೊರೆತಾಗಿರೋದ್ರಿಂದ ಇದಿನ್ನೂ ನಮ್ಮ ಫೇಸ್ 1ನ ಕ್ಲಿನಿಕಲ್ ಟ್ರಯಲ್ ಕೂಡ ಪ್ರಾರಂಭವಾಗಿಲ್ಲ. ಈಗಾಗಲೇ ಈ ಅಪ್ರೂವಲ್ ಅನ್ನು ಪಡೆದಿರ್ತಕ್ಕಂಥ ಈ ಭಾರತ್ 1ನ ಕೋವ್ಯಾಕ್ಸಿನ್, ಭಾರತ್ ಬಯೋಟೆಕ್ಕಿನ ಕೋವ್ಯಾಕ್ಸಿನ್ ಏನಿದೆ, ಇದರ ಫೇಸ್ 1 ಅನ್ನು ಪ್ರಾರಂಭ ಮಾಡಬೇಕಾಗಿದೆ. ಈಗಿನ್ನು ಇದನ್ನು ಪ್ರಾರಂಭಿಸೋದಕ್ಕೆ 12 ಹಾಸ್ಪಿಟಲ್ಗಳಿಗೆ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅವರಿಗೆ ಒಂದು ಪರ್ಮಿಷನ್ ಅನ್ನು ಕೂಡ ನೀಡಲಾಗಿದೆ. ಆ 12 ಹಾಸ್ಪಿಟಲ್ಗಳಿಗೆ ICMR ಒಂದು ಲೆಟರನ್ನು ನೀಡಿದ್ದು, ಈ ಲೆಟರ್ ಏನು ಹೇಳುತ್ತೆ ಅಂತ ಅಂದರೆ, ಈ ವ್ಯಾಕ್ಸಿನ್ ಅನ್ನು ನಾವು ಆಗಸ್ಟ್ 15ರೊಟ್ಟಿಗೆ ಲಾಂಚ್ ಮಾಡಬೇಕಾಗಿರೋದ್ರಿಂದ ನಿಮ್ಮ ಪ್ರೋಸೆಸ್ ಅನ್ನು ಸ್ಪೀಡನ್ ಅಪ್ ಮಾಡಿ. ಹಾಗೆ ವಾರ್ನಿಂಗ್ ಅನ್ನು ಕೂಡ ಈ ಲೆಟರ್ನಲ್ಲಿ ನೀಡಲಾಗಿದೆ. ಒಂದು ವಾರ್ನಿಂಗ್ ಏನಿದೆ ಅಂದರೆ, ಇದರನ್ನು ನಾನ್ ಕಂಪ್ಲೈನ್ಸ್ ಮಾಡಿದ್ರೆ, ನಾನ್ ಕಂಪ್ಲೈನ್ಸ್ ವುಡ್ ಬಿ ವಿವ್ಡ್ ಸೀರಿಯಸ್ ಅಂತ ಹೇಳಲಾಗಿದೆ. ಅಂದರೆ ಈ ಒಂದು ಟೋನ್ ಏನಿದೆ, ಈ ICMR ನೀಡಿರ್ತಕ್ಕಂಥ ಲೆಟರಿನ ಟೋನೇ ಒಂದು ರೀತಿಯಾಗಿ ಥ್ರೆಟನಿಂಗ್ ಆಗಿ
ಆಗಿ ಇದೆ. ಅಂದರೆ ಭಯಪಡಿಸಿ ಮಾಡುವಂಥ ಕೆಲಸ ಅಂತೂ ಇದಲ್ಲ. ಮತ್ತು ಈ ಕ್ಲಿನಿಕಲ್ ಟ್ರಯಲ್ ಅನ್ನುವಂಥದ್ದು ಜಾಗತಿಕವಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ 6 ರಿಂದ 9 ತಿಂಗಳು ಬೇಕು ಅಂತ ಹೇಳಿ. ಆದರೆ ಇದನ್ನು ಸ್ಪೀಡ್ ಅಪ್ ಮಾಡಿ, ಫಾಸ್ಟನಿಂಗ್ ಮಾಡಿ, ನಾನ್ ಕಂಪ್ಲೇನ್ಸ್ ಮಾಡಲಿಲ್ಲ ಅಂತ ಸೀರಿಯಸ್ ಇಂಪ್ಲಿಕೇಶನ್ಸ್ಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ರೀತಿಯ ಲೆಟರ್ಸ್ಗಳನ್ನು ನೀಡುವಂಥದ್ದು ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ವ್ಯಾಕ್ಸಿನ್ ಅನ್ನ ಕಂಡಿಡ್ತಿರ್ತಕ್ಕಂಥ ಕಂಪನಿಯವರೇ ಹೇಳೋದ್ರ ಪ್ರಕಾರವಾಗಿ ಈ ವ್ಯಾಕ್ಸಿನಿನ ಪ್ಯಾಕೆಟ್ನ ಮೇಲೆ ಇರುವಂಥದ್ದು, ವ್ಯಾಕ್ಸಿನ್ ಅನ್ನ ಕಂಡಿಡ್ತಿರ್ತಕ್ಕಂಥ ಭಾರತ್ ಬಯೋಟೆಕ್ನವರೇ ಹೇಳುವಂತೆ ಫೇಸ್ 1 ಮತ್ತೆ ಫೇಸ್ 2 ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಕ್ಟೋಬರ್ ವರೆಗೂ ಸಮಯ ಬೇಕಾಗುತ್ತೆ. ನಂತರದಲ್ಲಿ ಫೇಸ್ 3 ಅನ್ನ ಮಾಡಬಹುದಾಗುತ್ತೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನುವಂಥದ್ದು ಅವರದ್ದೇ, ಅಂದ್ರೆ ಈ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ಕಂಪನಿಯವರದೇ ಈ ಅಭಿಪ್ರಾಯ ಇರುವಾಗ ಈ ರೀತಿಯಾಗಿ ಫಾಸ್ಟ್ ಟ್ರ್ಯಾಕಿಂಗ್ ಅನ್ನು ಮಾಡುವಂಥದ್ದು ಅಥವಾ ಆಗಸ್ಟ್ 15ರೊಟ್ಟಿಗೆ ನಾವು ಲಾಂಚ್ ಅನ್ನ ಮಾಡ್ತೇವೆ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಇದು ಯಾರು ಒಪ್ಪುವಂತ ಮಾತಲ್ಲ. ಕರೋನಾಗೆ ಕೋವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿರ್ತಕ್ಕಂಥ ಇದೇ ಭಾರತ್ ಬಯೋಟೆಕ್ನವರು ಈಗಾಗಲೇ ರೋಟಾ ವೈರಸ್ ಹಾಗೂ H1N1 ಈ 2 ವೈರಸ್ಗಳಿಗೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿರುವಂಥವ್ರು. ಇದೇ ಭಾರತ್ ಬಯೋಟೆಕ್ನವರು ರೋಟಾ ವೈರಸ್ ಮತ್ತು H1N1ಗೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿದಿದ್ದಾರೆ ಅನ್ನುವಂಥದ್ದು ಪ್ರಿಲಿಮ್ಸ್ನ ಒಂದು ಸ್ಟೇಟ್ಮೆಂಟ್ ಆಗಿ ಕೂಡ ಬರಬಹುದು. ಹಾಗಾಗಿ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಮತ್ತು ಇದುವರೆಗೂ ಕೂಡ ಕಂಡುಹಿಡಿದಿರ್ತಕ್ಕಂಥ ಫಾಸ್ಟೆಸ್ಟ್ ವ್ಯಾಕ್ಸಿನ್ ಅನ್ನು ನಾವು ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋದಾದರೆ ಅದು ಮಂಪ್ಸ್ಗೆ, ಅದಕ್ಕೆ ಕೂಡ 4 ವರ್ಷಗಳ ದೀರ್ಘ ಅವಧಿ ಅನ್ನುವಂಥದ್ದು ಬೇಕಾಗಿತ್ತು. ಆದರೆ ಈಗ ಜಗತ್ತನ್ನ ಎಲ್ಲರೂ ಕೂಡ ಈ ಕೋವಿಡ್ ವ್ಯಾಕ್ಸಿನ್ಗೆ ಅಂತ ಹೇಳಿ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಖಂಡಿತವಾಗ್ಲೂ ಇದೊಂದಷ್ಟು ಶೀಘ್ರದಲ್ಲಿ ಬರುವಂಥ ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಇಟ್ಕೊಳ್ಬಹುದು. ಆದರೆ ಆಗಸ್ಟ್ 15ಕ್ಕೆ ಈ ವ್ಯಾಕ್ಸಿನ್ ಅನ್ನು ಲಾಂಚ್ ಮಾಡ್ತೇವೆ ಅನ್ನುವಂಥದ್ದು ಖಂಡಿತವಾಗ್ಲೂ ಯಾವುದೇ ರೀತಿಯಾಗ್ಲೂ ಕೂಡ ಅರ್ಥಗರ್ಭಿತವಾದಂಥ ಒಂದು ನಡೆ ಆಗೋದಿಲ್ಲ. ಅದು ಖಂಡಿತವಾಗ್ಲೂ ಒಂದು ತಪ್ಪು ಮಾಹಿತಿಯನ್ನ ಮತ್ತೆ ಸುಳ್ಳು ಭರವಸೆಯನ್ನ ಜನಗಳಿಗೆ ನೀಡುವಂಥ ಒಂದು ಮಾಹಿತಿ ಆಗುತ್ತೆ. ಹಾಗಾಗಿ ಅದು ತಪ್ಪಾಗುತ್ತೆ. ಯಾಕೆ ಅಂತ ಅಂದ್ರೆ ಈ ಆಗಸ್ಟ್ ಅಷ್ಟೇ ಅಲ್ಲ, ಆಗಸ್ಟ್ 2020 ಬಿಡಿ, ಆಗಸ್ಟ್ 2021ಕ್ಕೂ ಕೂಡ ಈ ವ್ಯಾಕ್ಸಿನ್ ಅನ್ನು ನಾವು ಲಾಂಚ್ ಮಾಡ್ತೇವೆ ಅಂತ ಹೇಳುವಂಥದ್ದು ಸರಿಯಾಗೋದಿಲ್ಲ. ಯಾಕೆ ಅಂದರೆ ಇದನ್ನು ಫೇಸ್ 1 ಫೇಸ್ 2ವಿನಲ್ಲಿ ನಾವು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡಿದಾಗ ಇದೇನಾದರೂ ವ್ಯತಿರಿಕ್ತವಾದಂಥ ರಿಸಲ್ಟ್ಸ್ಗಳನ್ನು ನೀಡಿದ್ರೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಆ ರಿಸಲ್ಟ್ಸ್ಗಳನ್ನು ನೀಡದೆ ಇನ್ನುಳಿದಂಥ ಬೇರೆದೇ ರೀತಿಯಾದಂಥ ವ್ಯತಿರಿಕ್ತವಾದಂಥ ಫಲಿತಾಂಶಗಳನ್ನು ಇದು ನೀಡಿದ್ರೆ ಈ ವ್ಯಾಕ್ಸಿನ್ ಖಂಡಿತವಾಗ್ಲೂ ಇದು ಬಳಕೆಗೆ ಬರೋದಿಲ್ಲ. ಆದರೆ ಇದೇ ರೀತಿಯಾಗಿ ಬೇರೆಯವರು ಕಂಡುಹಿಡಿದಂಥ ವ್ಯಾಕ್ಸಿನ್ಗಳು ಕೂಡ ಬಳಕೆಗೆ ಬರದಂತೆ ಆಗಬಹುದು. ಒಂದು ರೀತಿಯಾಗಿ ನಾವು ನೋಡಿದಾಗ HIV ಕೂಡ ಹಲವಾರು ವರ್ಷಗಳಿಂದ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ರು. ಇದುವರೆಗೂ ಕೂಡ HIV ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯೋದಕ್ಕೆ HIV ವ್ಯಾಕ್ಸಿನ್ ಅನ್ನುವಂಥದ್ದು ದೊರೆತಿಲ್ಲ. ಈ ರೀತಿಯಾಗಿ ಈ ಕರೋನಾಗೂ ಕೂಡ ವ್ಯಾಕ್ಸಿನ್ ದೊರೆಯದೇ ಇರಬಹುದು. ಹಾಗಾಗಿ ಆಗಸ್ಟ್ 15ರ ಹೊತ್ತಿಗೆ ನಾವು ವ್ಯಾಕ್ಸಿನ್ ಅನ್ನು ಲಾಂಚ್ ಮಾಡ್ತೇವೆ, ಮಾಡಬೇಕಾಗಿದೆ. ಹಾಗಾಗಿ ಫಾಸ್ಟ್ ಟ್ರ್ಯಾಕಿಂಗ್ ಅನ್ನು ಮಾಡಿ ಈ ಪ್ರೋಸೆಸ್ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಇದು ಅಕ್ಸೆಪ್ಟ್ ಮಾಡ್ಕೊಳ್ಬಹುದಾದಂಥ ಸ್ಟೇಟ್ಮೆಂಟ್ ಅಲ್ಲ ICMR ನಂತ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ ನಿಂದ ಅನ್ನುವಂಥದ್ದು ಇಲ್ಲಿ ಎಲ್ಲರ ಅಭಿಪ್ರಾಯ ಆಗಿರುವಂಥದ್ದು. ICMR ನ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥ ಬಲರಾಮ್ ಭಾರ್ಗವ್ ಅವರು ಕೂಡ ಈ ವಿಚಾರದಲ್ಲಿ ಮೆಡಿಸಿನ್ನ ವಿಚಾರದಲ್ಲಿ ಸಾಕಷ್ಟು ಎಕ್ಸ್ಪರ್ಟೈಸ್ ಅನ್ನು ಹೊಂದಿರತಕ್ಕಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇಂಥವರು ಕೂಡ ಇವರು DG ಆಗಿದ್ರು ಕೂಡ ಈ ರೀತಿಯ ಒಂದು ಲೆಟರ್ ಅನ್ನ ICMR ನೀಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಪೊಲಿಟಿಕಲ್ ಪ್ರೆಷರ್ ಕೂಡ ಇರಬಹುದು ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಆಗಿರುವಂಥದ್ದು. ಟೆಸ್ಟಿಂಗ್ನ ಬಗ್ಗೆ, ಕ್ಲಿನಿಕಲ್ ಟ್ರಯಲ್ಸ್ಗಳ ಬಗ್ಗೆ, ವ್ಯಾಕ್ಸಿನ್ನ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕ್ಲಿನಿಕಲ್ ಟ್ರಯಲ್ ಯಾವ ಹಂತದಲ್ಲಿ ನಡೆಯುತ್ತೆ, ಯಾವ ಹಂತದಲ್ಲಿ ಏನೇನು ಕಾರ್ಯಗಳನ್ನು ನಡೆಸ್ತೇವೆ ಅನ್ನುವಂಥದ್ದು ಕೂಡ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗ್ಬೋದು. KPSC ಮುಖ್ಯ ಪರೀಕ್ಷೆಯಲ್ಲಿ ಒಂದು ಮುಖ್ಯ ಪ್ರಶ್ನೆಯನ್ನೇ ಕೂಡ ಇದರ ಆಧಾರಿತವಾಗಿ ಕೇಳಬಹುದು. ಹಾಗಾಗಿ ಈ ಫೇಸಸ್ಗಳಲ್ಲಿ ಏನು ಇನ್ವಾಲ್ವ್ ಆಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋಣ. ವ್ಯಾಕ್ಸಿನಿನ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು 3 ಹಂತಗಳಲ್ಲಿ ನಾವು ನೋಡ್ತೇವೆ. ಅದರ ನಂತರದಲ್ಲೂ ಕೂಡ ಪೋಸ್ಟ್ ಮಾರ್ಕೆಟಿಂಗ್ ಫೇಸ್ನಲ್ಲಿ, ಅಂದರೆ ವ್ಯಾಕ್ಸಿನನ್ನು ಬಳಕೆಗೆ ತಂದ ನಂತರದಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡಿದ ನಂತರದಲ್ಲೂ ಕೂಡ ಪೋಸ್ಟ್ ಮಾರ್ಕೆಟಿಂಗ್ ಫೇಸ್ ಅಂತ ಹೇಳಿ ಒಂದು ಫೇಸ್ ಇನ್ವಾಲ್ವ್ ಆಗಿರುತ್ತೆ. ಫೇಸ್ 1ನಲ್ಲಿ ಏನು ಮಾಡ್ತೇವೆ ಅಂತ ಅಂದರೆ ಮೊದಲ ಬಾರಿಗೆ ಈ ಡ್ರಗ್ಗನ್ನು ಕೆಲವು ಮಂದಿಗೆ ಮಾತ್ರವೇ ಅಡ್ಮಿನಿಸ್ಟರ್ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಪಡ್ಕೊಂಡಿರ್ತಾರೆ. ಮಿನಿಮಮ್ ಆಫ್ 2, ಅಂದರೆ ಕಡಿಮೆ ಅಂದರೂ ಕೂಡ 2 ಹೆಲ್ದಿ ಇನ್ಫಾರ್ಮ್ಡ್ ವಾಲಂಟಿಯರ್ಸ್ಗೆ, ಯಾರು ವಾಲಂಟಿಯರ್ ಆಗಿ ಇದನ್ನು ವ್ಯಾಕ್ಸಿನನ್ನು ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಂಥ ವ್ಯಕ್ತಿಗಳಿಗೆ ಇನ್ಫಾರ್ಮ್ ಮಾಡಿ ಇದನ್ನು ಇಂಜೆಕ್ಟ್ ಮಾಡಲಾಗುತ್ತೆ, ಈ ವ್ಯಾಕ್ಸಿನನ್ನು ನೀಡಲಾಗುತ್ತೆ. ಇದನ್ನು ಕ್ಲೋಸ್ ಸೂಪರ್ವಿಷನ್ ಆಫ್ ಡಾಕ್ಟರ್ಗಳ ಅಂಡರ್ನಲ್ಲಿ ಈ ವ್ಯಾಕ್ಸಿನೇಷನನ್ನು ಮಾಡುವಂಥದ್ದು. ಈ ವ್ಯಾಕ್ಸಿನೇಷನ್ಗೆ ಒಳಗಾದಂಥ ವ್ಯಕ್ತಿಯು ಏನು ಪ್ರೆಡಿಕ್ಷನನ್ನು ಮಾಡಲಾಗಿರುತ್ತೆ ಈ ಮುಂಚೆ, ಈ ವ್ಯಾಕ್ಸಿನೇಷನ್ಗೂ ಮುಂಚೆ ಈ ಸೈಂಟಿಫಿಕ್ ಕಮ್ಯುನಿಟಿ ಏನು ಪ್ರೆಡಿಕ್ಷನನ್ನು ಮಾಡಲಾಗಿರುತ್ತೆ ಅವರ ಪ್ರೆಡಿಕ್ಷನ್ಗೆ ತಕ್ಕಂತೆ ಬಿಹೇವ್ ಮಾಡ್ತಿದ್ದಾರೆ ಅಥವಾ ಅವರ ಬಾಡಿಯ ಮೇಲೆ ಇನ್ಯಾವುದಾದರೂ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಿದೆಯಾ ಅನ್ನುವಂಥದ್ದನ್ನು ಕ್ಲೋಸ್ ಸೂಪರ್ವೈಸನ್ನು ಮಾಡಲಾಗುತ್ತೆ. ನಂತರದಲ್ಲಿ ಸೆಕೆಂಡ್ ಫೇಸ್ನಲ್ಲಿ 3 ರಿಂದ 4 ಸೆಂಟರ್ಸ್ಗಳಲ್ಲಿ 10 ರಿಂದ 12 ಮಂದಿ ಪೇಷಂಟ್ಸ್ಗಳಿಗೆ, ಇನ್ಫಾರ್ಮ್ಡ್ ಪೇಷಂಟ್ಸ್ಗಳಿಗೆ ಈ ವ್ಯಾಕ್ಸಿನನ್ನು ನೀಡಲಾಗುತ್ತೆ. ಅವರ ಮೇಲೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ಗಳು ಆಗುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಲಾಗುತ್ತೆ. ನಂತರದಲ್ಲಿ ಈ 2 ಹಂತಗಳಲ್ಲಿ ಒಂದು ವೇಳೆ ಸಕ್ಸಸ್ಫುಲ್ ಆದಲ್ಲಿ ಅಥವಾ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿಯ ರಿಸಲ್ಟ್ಸ್ಗಳು ಬಂದ ನಂತರದಲ್ಲಿ ಇದನ್ನು ಫೇಸ್ 3ಯಲ್ಲಿ ಲಾರ್ಜ್ ನಂಬರ್ ಆಫ್ ಪೀಪಲ್ ಅಂತ ಅಂದರೆ 1000ದಿಂದ 3000ದಷ್ಟು ಮಂದಿ ಅಂತ ಹೇಳ್ಬೋದು. ಆ ರೀತಿಯಾಗಿ ಸಾವಿರಾರು ಮಂದಿಗೆ ಇದನ್ನು 3ನೇ ಹಂತದಲ್ಲಿ ನಾವು ನೋಡ್ಬೋದಾಗುತ್ತೆ. ಕ್ಲಿನಿಕಲ್ ಟ್ರಯಲ್
ಅಪ್ರೂವಲನ್ನು ಮಾಡೋದನ್ನು ನೋಡ್ಬೋದಾಗುತ್ತೆ. ಈ 3 ಹಂತಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ರಿಸಲ್ಟ್ಸ್ಗಳು ಬಂದು ಇದು ಯಶಸ್ವಿ ಆದಲ್ಲಿ ಆಗ ಮಾತ್ರವೇ ಇದನ್ನು ಲೈಸೆನ್ಸಿಂಗನ್ನು ಮಾಡಲಾಗುತ್ತೆ, ಅಥಾರಿಟೀಸ್ಗಳಿಗೆ ಲೈಸೆನ್ಸನ್ನು ನೀಡಲಾಗುತ್ತೆ, ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಈ ಡ್ರಗ್ಗನ್ನು ಬಳಕೆ ಮಾಡಬಹುದು ಅಂತ ಹೇಳಿ ಅಪ್ರೂವಲನ್ನು ಕೂಡ ನೀಡಲಾಗುತ್ತೆ. ನಂತರದಲ್ಲಿ ಇದು ಕಮರ್ಷಿಯಲ್ ಪರ್ಪಸ್ಗೆ ಬಳಕೆಯಾದ ನಂತರದಲ್ಲಿ ಅಂದರೆ ಡಾಕ್ಟರ್ಸ್ಗಳು ಪೇಷಂಟ್ಸ್ಗಳಿಗೆ ಇದನ್ನು ಅಡ್ವೈಸ್ ಮಾಡೋದಕ್ಕೆ ಶುರು ಮಾಡಿದ ನಂತರದಲ್ಲಿ ಅಂದರೆ ಈ ವ್ಯಾಕ್ಸಿನನ್ನು ಬಳಕೆಗೆ ಬಂತ ನಂತರದಲ್ಲೂ ಕೂಡ ಲಾಂಗ್ ಟರ್ಮ್ನಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ಕೂಡ ಗಮನದಲ್ಲಿ ಇರಿಸಿ ಇದನ್ನು ಕೂಡ ಸರ್ವೈಲೆನ್ಸನ್ನು ಮಾಡಲಾಗುತ್ತೆ. ವ್ಯಾಕ್ಸಿನೇಷನ್ನ ನಂತರದಲ್ಲಿ ಮಾಡುವಂಥ ಈ ಸರ್ವೈಲೆನ್ಸನ್ನು ಇದನ್ನು ಪೋಸ್ಟ್ ಮಾರ್ಕೆಟಿಂಗ್ ಫೇಸ್ ಅಂತ ಹೇಳಿ ಅಥವಾ 4th ಫೇಸ್ ಅಂತ ಕೂಡ ಕರೆಯುವಂಥದ್ದು. ಡಿಫ್ರೆಂಟ್ ಅಂದರೆ ಕ್ಲಿನಿಕಲ್ ಟ್ರಯಲ್ ಅಂತ ಅಂದರೆ ಏನು ಅಥವಾ ಅದರಲ್ಲಿ ಇನ್ವಾಲ್ವ್ ಆಗುವಂಥ ಡಿಫ್ರೆಂಟ್ ಫೇಸಸ್ಗಳು ಯಾವುದೇ ಒಂದು ವ್ಯಾಕ್ಸಿನೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಅಂತ ಹೇಳಿ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದರೆ ಗೊತ್ತಿರಲಿ ಅಂತ ಹೇಳಿ ಈ ಅಂಶವನ್ನು ತಿಳಿಸಿದಂಥದ್ದು. ಅಥವಾ ಇದರಿಂದ ನಮಗೆ ಕರೋನಾದ ಮೇಲೆ ಆಗುವಂಥ ಈ ಕ್ಲಿನಿಕಲ್ ಟ್ರಯಲ್ಲು ಅಥವಾ ವ್ಯಾಕ್ಸಿನೇಷನ್ನಲ್ಲಿ ಇನ್ವಾಲ್ವ್ ಆಗುವಂಥ ಹಂತಗಳು ಯಾವುದು ಅನ್ನುವಂಥದ್ದು ಸ್ಪಷ್ಟವಾದ ಮಾಹಿತಿ ತಿಳಿದ ಹಾಗಾಗುತ್ತೆ. ಇನ್ನು ಈಗ ಈ ಕೋವ್ಯಾಕ್ಸಿನನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ 12 ಹಾಸ್ಪಿಟಲ್ಸ್ಗಳೇನಿದೆ ಅದರಲ್ಲಿ ಕೆಲವೊಂದಷ್ಟು ಪ್ರತಿಷ್ಠಿತ ಹಾಸ್ಪಿಟಲ್ಸ್ಗಳೇನೋ ಇದೆ, ಏಮ್ಸ್ನಂಥ ಡೆಲ್ಲಿಯ ಏಮ್ಸ್ನಂಥ ಹಾಸ್ಪಿಟಲ್ಸ್ಗಳೇನೋ ಇನ್ವಾಲ್ವ್ ಆಗಿದೆ. ಆದರೆ ಕೆಲವೊಂದಷ್ಟು ಹಾಸ್ಪಿಟಲ್ಸ್ಗಳು ಇದುವರೆಗೂ ಕೂಡ ಈ ರೀತಿಯ ಯಾವುದೇ ಕ್ಲಿನಿಕಲ್ ಟ್ರಯಲ್ಗಳನ್ನು ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿಲ್ಲ. ಹಾಗಾಗಿ ಈ ಹಾಸ್ಪಿಟಲ್ಸ್ಗಳು ಈ ಕ್ಲಿನಿಕಲ್ ಟ್ರಯಲನ್ನು ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದೆ. ಈ ರೀತಿಯಾಗಿ ಈಗ ನಾವು ಕೋವ್ಯಾಕ್ಸಿನ್ನಿಂದ ಮಾಡ್ತಿರ್ತಕ್ಕಂಥ ಕ್ಲಿನಿಕಲ್ ಟ್ರಯಲ್ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿರೋದ್ರಿಂದ ಈ ಟ್ರಯಲ್ ಆಗಿರ್ಬೋದು, ಟ್ರಯಲ್ ಪ್ರೋಸೆಸ್ ಆಗಿರ್ಬೋದು ಅಥವಾ ಈ ಕೋವ್ಯಾಕ್ಸಿನ್ ಅನ್ನು ಕಂಡುಹಿಡಿದಂಥ ಸಂಸ್ಥೆ ಯಾವುದು ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಇಶ್ಯೂ ಕಂಪಲ್ಸರಿ ಲೈಸೆನ್ಸಸ್ ಫಾರ್ ಜನರಿಕ್ ರೆಮ್ಡೆಸಿವಿರ್ ಅಂತ ಹೇಳಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋಯಿಸ್ಟ್ನವರು ಹೇಳ್ತಾ ಇರೋದನ್ನು ನೋಡ್ಬೋದಾಗುತ್ತೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ IT, ಸ್ಪೇಸ್, ಕಂಪ್ಯೂಟರ್ಸ್, ರೊಬೋಟಿಕ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. CPIMನವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರೆಮ್ಡೆಸಿವಿರ್ ಕೋವಿಡ್-19ನ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಸಾಕಷ್ಟು ಭರವಸೆಯನ್ನು ಹುಟ್ಟಿಸಿರ್ತಕ್ಕಂಥ ಈ ರೆಮ್ಡೆಸಿವಿರ್ ಮೆಡಿಸಿನ್ ಏನಿದೆ ಈ ಮೆಡಿಸಿನನ್ನು ಮತ್ತು ಇನ್ನುಳಿದಂಥ ಕೋವಿಡ್ಗೆ ಅಂತ ಹೇಳಿ ಯಾವುದೆಲ್ಲ ಮೆಡಿಸಿನ್ ಕೂಡ ಕೋವಿಡ್ ಅನ್ನ ಟ್ರೀಟ್ ಮಾಡೋದಕ್ಕೆ ಬಳಕೆ ಆಗುತ್ತೆ ಅಥವಾ ಕೋವಿಡ್ಗೆ ವ್ಯಾಕ್ಸಿನ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡಲಾಗ್ತದೆ ಜಗತ್ತಿನಲ್ಲಿ. ಅಂತ ಎಲ್ಲ ಮೆಡಿಸಿನ್ಸ್ಗಳನ್ನು ಹೋರ್ಡಿಂಗ್ ಮಾಡ್ಕೊಳ್ತಾ ಇದೆ US ನವರು, ಅಂದರೆ ತನ್ನೆಡೆಗೆ ತುಂಬಿಸ್ಕೊಳ್ತಾ ಇದೆ. ತನ್ನ ಬಳಿ ಈ ಪ್ಯಾಂಡಮಿಕ್ ಅನ್ನು ಕಂಬ್ಯಾಟ್ ಮಾಡೋದಕ್ಕೆ US ಈ ಎಲ್ಲ ಮೆಡಿಸಿನ್ಸ್ಗಳ ಹೋರ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಎಂಟೈರ್ ಸ್ಟಾಕ್ ಆಫ್ ರೆಮ್ಡೆಸಿವಿರ್ ಅನ್ನ ಗಿಲಿಯಡ್ ಅಂದ್ರೆ ಈ ರೆಮ್ಡೆಸಿವಿರ್ ಅನ್ನುವಂಥ ಡ್ರಗ್ ಅನ್ನ ತಯಾರು ಮಾಡುವಂತ ಉತ್ಪತ್ತಿ ಮಾಡುವಂತ ಗಿಲಿಡ್ ಸೈನ್ಸಸ್ ಈ ಒಂದು ಸಂಸ್ಥೆಯಿಂದ ಮುಂದಿನ 3 ತಿಂಗಳು ಗಿಲಿಡ್ ಈ ಸೈನ್ಸಸ್ ಈ ಸಂಸ್ಥೆಯವರು ತಯಾರು ಮಾಡುವಂತ ನೆಕ್ಸ್ಟ್ 3 ಮಂತ್ಸ್ ನಲ್ಲಿ ಬರುವಂತ ರೆಮ್ಡೆಸಿವಿರ್ ಸ್ಟಾಕ್ ಅನ್ನ US ನವರು ಹೋರ್ಡಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ CPIM ನವರ ಮನವಿ ಏನು ಅಂತ ಅಂದ್ರೆ 1970ರ ಪೇಟೆಂಟ್ ಆಕ್ಟ್ ಏನಿದೆ ಈ ಆಕ್ಟ್ ನ ಅಡಿಯಲ್ಲಿನ ಕ್ಲಾಸ್ 92 ಅನ್ನ ಈಗ ಇಶ್ಯೂ ಮಾಡಿ ಇದನ್ನ ಈ ಕ್ಲಾಸ್ 92 ಅನ್ನ ಜಾರಿಗೆ ತರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಇದರಿಂದ ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಇಶ್ಯೂ ಮಾಡಬಹುದಾಗುತ್ತೆ. ಈ ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಇಶ್ಯೂ ಮಾಡೋದರ ಪರಿಣಾಮ ಏನು ಅಂತ ಅಂದ್ರೆ ಈಗ ಇದುವರೆಗೂ ಕೂಡ ಯಾವ ಒಂದು ಎಂಟಿಟಿ ಅಥವಾ ಯಾವ ಒಂದು ಸಂಸ್ಥೆ ಈ ಮೆಡಿಸಿನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಪಡ್ಕೊಂಡಿರುತ್ತೆ ಕೇವಲ ಅದೊಂದು ಸಂಸ್ಥೆಯೇ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಈ ಕಂಪಲ್ಸರಿ ಲೈಸೆನ್ಸ್ ಇಂದ ರಿಮೂವ್ ಮಾಡಬಹುದಾಗುತ್ತೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನ ಟ್ರಿಪ್ಸ್ ಅಗ್ರಿಮೆಂಟ್ ನ ಅಡಿಯಲ್ಲಿ ಈ ಒಂದು ಕಂಡೀಷನ್ ಅನ್ನ ನೀಡಲಾಗಿದೆ. ಇದರ ಮೂಲಕವಾಗಿ ನ್ಯಾಷನಲ್ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ಗೆ ಇಂಪಾರ್ಟೆಂಟ್ ಆಗುವಂತ ಕೆಲವೊಂದು ಉದ್ದೇಶವನ್ನ ಇಟ್ಟುಕೊಂಡು ಎಕ್ಸ್ಟ್ರೀಮ್ ಅರ್ಜೆನ್ಸಿ ಇರುವಂತ ಕಂಡೀಷನ್ಸ್ಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರವು ಈ ಕಂಪಲ್ಸರಿ ಲೈಸೆನ್ಸಸ್ ಅನ್ನುವುದನ್ನ ಇಶ್ಯೂ ಮಾಡಬಹುದಾಗುತ್ತೆ. ಈ ಮೂಲಕವಾಗಿ ಇದನ್ನ ಇಶ್ಯೂ ಮಾಡಿದಾಗ ಭಾರತದ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಈ ಒಂದು ಮೆಡಿಸಿನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಈ ಮೆಡಿಸಿನಿನ ಜನರಿಕ್ ವರ್ಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್, ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್. ಆಗ ಇದರ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ 30ರಿಂದ 35 ಸಾವಿರದ ಅಮೌಂಟ್ ನಲ್ಲಿ ಈ ಒಂದು ಮೆಡಿಸಿನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಮಾತುಕತೆಗಳು ಕೂಡ ಗಿಲಿಡ್ ಸೈನ್ಸಸ್ ನೊಟ್ಟಿಗೆ ಭಾರತದ ಕಂಪನೀಸ್ಗಳು ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ US ಈಗ ಏನು ತಗೊಳ್ತಾ ಇದೆ ಇದರ ಪ್ರೈಸ್ ಏನಿದೆ ಅಂತ ಅಂದ್ರೆ 2.25 ಲಕ್ಷ ರೂಪಾಯಿ ಇದೆ. ಆದ್ರೆ ನಾರ್ಮಲ್ ಇಂಡಿಯನ್ಸ್ ಇದನ್ನ ಅಫೋರ್ಡ್ ಮಾಡೋದಕ್ಕೆ ಕಾಸ್ಟ್ ಕೂಡ ತುಂಬಾ ಹೈ ಆಗುತ್ತೆ. ಹಾಗಾಗಿ ಇದನ್ನ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ
ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಭಾರತದವರು ಇಶ್ಯೂ ಮಾಡಿದ್ದೆ ಆದರೆ ಭಾರತದ ಮ್ಯಾನುಫ್ಯಾಕ್ಚರರ್ಸ್ಗಳು ಗಿಲೀಡ್ ಸೈನ್ಸಸ್ನೊಟ್ಟಿಗೆ ಮಾತುಕತೆಯನ್ನು ಮಾಡಿಕೊಂಡು 30ರಿಂದ 35 ಸಾವಿರದಲ್ಲಿ ಈ ಒಂದು ಮೆಡಿಸಿನ್ ಅನ್ನ ತಾವು ಅಫೋರ್ಡಬಲ್ ಜನರಿಕ್ ವರ್ಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಶಕ್ತರಾಗ್ತಾರೆ. ಆಗ ಈ ಮೆಡಿಸಿನ್ ಅನ್ನುವಂಥದ್ದು ಭಾರತೀಯರಿಗೆ ಸುಲಭವಾಗಿ ದೊರಕುತ್ತೆ ಅನ್ನುವಂಥ ಉದ್ದೇಶದಿಂದ CPIMನವರು ಈ ಒಂದು ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಈಗ ಇದು ಸುದ್ದಿಗೆ ಬಂದಿರುವಂಥ ಕಾರಣದಿಂದ ಈ ಪೇಟೆಂಟ್ ಆಕ್ಟಿನ ಕ್ಲಾಸ್ 92 ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲಾಸ್ 92 ಏನು ಹೇಳುತ್ತೆ ಅಂತ ಅಂದ್ರೆ ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಇಶ್ಯೂ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ. ಕಂಪಲ್ಸರಿ ಲೈಸೆನ್ಸ್ ಅಂತ ಏನು ಅಂತ ಅಂದ್ರೆ ಏನು ಅಂತ ಕೂಡ ನಮಗೆ ಪ್ರಶ್ನೆ ಬರ್ಬೋದು. ಹಾಗಾಗಿ ಇದೇನು ಅಂತ ಅಂದ್ರೆ ಗವರ್ನಮೆಂಟ್ ನಿಂದ ಕೆಲವೊಂದಷ್ಟು ಎಂಟಿಟೀಸ್ಗಳಿಗೆ ಪರ್ಮಿಷನ್ ಅನ್ನ ಗ್ರಾಂಟ್ ಮಾಡುವಂಥದ್ದು. ಯಾವ ವಿಚಾರಕ್ಕೆ ಅಂತ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ, ಇಂಪೋರ್ಟ್ ಮಾಡೋದಕ್ಕೆ ಮತ್ತೆ ಸೆಲ್ ಮಾಡೋದಕ್ಕೆ ಇದು ಪೇಟೆಂಟೆಡ್ ಇನ್ವೆನ್ಷನ್ ಆಗಿರುತ್ತೆ. ಹಾಗಾಗಿ ಪೇಟೆಂಟೆಡ್ ಓನರಿನ ಕನ್ಸೆಂಟ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗಿರ್ಬೋದು, ಸೇಲ್ ಮಾಡೋದಕ್ಕಾಗಿರ್ಬೋದು, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಬೇಕಾಗಿರುತ್ತೆ. ಆದರೆ ಕಂಪಲ್ಸರಿ ಲೈಸೆನ್ಸ್ ಅನ್ನ ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಕನ್ಸೆಂಟ್ ಅನ್ನ ಹೊಂದದೇ ಕೂಡ ವಿತೌಟ್ ಈ ಒಂದು ಪರ್ಮಿಷನ್ ಆಫ್ ದಟ್ ಪೇಟೆಂಟೆಡ್ ಓನರ್ಸ್ ಕನ್ಸೆಂಟ್ ನಾವು ಈ ಒಂದು ಕೆಲಸಗಳನ್ನ ಮಾಡಬಹುದಾಗಿರುತ್ತೆ. ಮ್ಯಾನುಫ್ಯಾಕ್ಚರ್ ಮಾಡೋದಾಗಿರ್ಬೋದು, ಇಂಪೋರ್ಟ್ ಮಾಡೋದಾಗಿರ್ಬೋದು, ಇದನ್ನ ಸೆಲ್ ಮಾಡೋದಾಗಿರ್ಬೋದು, ಈ ಎಲ್ಲ ಕೆಲಸಗಳನ್ನ ಮಾಡಬಹುದಾಗಿರುತ್ತೆ. ಇದನ್ನ ನ್ಯಾಷನಲ್ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಅಥವಾ ಅಟ್ಮೋಸ್ಟ್ ಅರ್ಜೆನ್ಸಿ ಇರುವಂತಹ ಸಂದರ್ಭದಲ್ಲಿ ಪಬ್ಲಿಕ್ಕಿಗೆ ಹೆಲ್ಪ್ ಮಾಡುವಂತ ಒಂದು ಉದ್ದೇಶದಿಂದ ಇದನ್ನ ನಾವು ಜಾರಿಗೆ ತರಬಹುದಾಗಿರುತ್ತೆ. ಇದನ್ನ ಕೇಂದ್ರ ಸರ್ಕಾರ ಜಾರಿಗೆ ತರುವಂತ ಒಂದು ಪವರ್ ಅನ್ನ ಕೂಡ ಕೇಂದ್ರ ಸರ್ಕಾರ ಹೊಂದಿರುತ್ತೆ. ಇದೆಲ್ಲವೂ ಕೂಡ ನಮಗೆ ಗೊತ್ತಿರಲಿ. 1970ಯ ಪೇಟೆಂಟ್ ಆಕ್ಟ್ ನ ಕ್ಲಾಸ್ 92 ಏನು ಹೇಳುತ್ತೆ ಅನ್ನುವಂಥದ್ದು ನಮ್ಮ ಪ್ರಿಲಿಮ್ಸ್ ನಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಕೂಡ ಆಗಬಹುದು. ಹಾಗಾಗಿ ಪೇಟೆಂಟ್ ಆಕ್ಟ್ ನ ಕ್ಲಾಸ್ 92 ಕಂಪಲ್ಸರಿ ಲೈಸೆನ್ಸ್ನ ಬಗ್ಗೆ ಮಾತಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಮತ್ತು ಈ ರೆಮ್ಡೆಸಿವಿರ್ ಅನ್ನು ಯಾವುದೆಲ್ಲದಕ್ಕೆ ಕೂಡ ಡ್ರಗ್ ಆಗಿ ಬಳಸ್ತಾರೆ ಅಂತ ಅಂದಾಗ ಈಗ ಇದು ಒಂದು ಆ್ಯಂಟಿವೈರಲ್ ಡ್ರಗ್ ಆಗಿದ್ದು ಈಗಾಗಲೇ ಇದನ್ನು ಎಬೋಲಾ ಮತ್ತು ಅದಕ್ಕೆ ರಿಲೇಟೆಡ್ ವೈರಸ್ಗೆ ವೈರಲ್ ಡ್ರಗ್ ಆಗಿ ಆ್ಯಂಟಿವೈರಲ್ ಡ್ರಗ್ ಆಗಿ ಬಳಸ್ತಾ ಇರುವಂಥದ್ದು. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥವರು ಗಿಲೀಡ್ ಸೈನ್ಸಸ್ನವರು ಆಗಿರ್ತಾರೆ. ಅಕಾರ್ಡಿಂಗ್ ಟು WHO ಈ ಒಂದು ಡ್ರಗ್ಗನ್ನು COVID-19 ವೈರಲ್ ರೆಪ್ಲಿಕೇಶನ್ ಅನ್ನು ಪ್ರಿವೆಂಟ್ ಮಾಡೋದಕ್ಕೆ, ಈ ವೈರಲ್ ರೆಪ್ಲಿಕಾ ಹೆಚ್ಚಿನದಾಗಿ ಆಗದೇ ಇರುವಂತೆ ತಡೆಯೋದಕ್ಕೆ ಇದನ್ನು ಬಳಸಬಹುದಾಗಿರುತ್ತೆ. ಇದನ್ನ ಹೆಚ್ಚಿನ ಡೋಸೇಜ್ಗಳಲ್ಲಿ ತಗೊಂಡ್ರೂ ಕೂಡ ಟಾಕ್ಸಿಸಿಟಿಯನ್ನ ಇದು ಉಂಟು ಮಾಡೋದಿಲ್ಲ ಅನ್ನುವಂಥದ್ದು WHO ಕೂಡ ಹೇಳಿರುವಂಥದ್ದು. ಹಾಗಾಗಿ ಇದೊಂದು ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಿ ನಾವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಆದರೆ ಭಾರತದ ಹೆಚ್ಚು ಮಂದಿಗೆ ಇದು ಉಪಯೋಗ ಆಗಬೇಕು ಅಂದರೆ ಇದರ ಬೆಲೆ ಅನ್ನುವಂಥದ್ದು ಕಡಿಮೆ ಆಗಬೇಕಾಗತ್ತೆ. ಇದರ ಬೆಲೆ ಕಡಿಮೆ ಆಗಬೇಕು ಅಂದರೆ ಭಾರತದ ಮ್ಯಾನುಫ್ಯಾಕ್ಚರರ್ಸ್ ಇದರ ಜನರಿಕ್ ವರ್ಷನ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಅವರಿಗೆ ಪರ್ಮಿಷನ್ ಸಿಗಬೇಕಾಗತ್ತೆ. ಅವರಿಗೆ ಪರ್ಮಿಷನ್ ಸಿಗಬೇಕು ಅಂತಂದ್ರೆ ಕ್ಲಾಸ್ 92 ಅನ್ನ ಇಶ್ಯೂ ಮಾಡಿ, ಇದರ ಮೂಲಕ ಕಂಪಲ್ಸರಿ ಲೈಸೆನ್ಸಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿ ಕೇಳ್ತಾ ಇರೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ನೋಡಿದ್ವಿ. ಮುಂದಿನ ಆರ್ಟಿಕಲ್ ದ ಬೀಜಿಂಗ್ ಇಸ್ಲಾಮಾಬಾದ್ ಈಕ್ವೇಷನ್ ಆಫ್ 1960s ಅನ್ನೋದಾಗಿದೆ. ಇದನ್ನು ನಾವು ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟ್ ಇನ್ ಬಾರ್ಡರ್ ಏರಿಯಾಸ್ ಅನ್ನುವಂಥ GS ಪೇಪರ್ 3ನ ಅಡಿಯಲ್ಲಿನ ಸಿಲೆಬಸ್ನಲ್ಲಿ ಹಾಗೆ GS ಪೇಪರ್ 2ನ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಆರ್ಟಿಕಲ್ ಏನಲ್ಲ. ಆದರೆ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಒಂದು ಗೊತ್ತಾಗಬೇಕಾಗಿರೋದೇನು ಅಂದರೆ ಭಾರತದ ನೈಬರ್ಗಳಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲಿನಲ್ಲೇ ಇರುವಂಥ ಸಾಕಷ್ಟು ಕಂಟ್ರೀಸ್ಗಳು ಭಾರತಕ್ಕೆ ಅಡ್ವರ್ಸರೀಸ್ ಆಗಿರುವಂಥ ಕಂಟ್ರೀಸ್ಗಳಾಗಿದೆ. ಹಾಗಾಗಿ ಭಾರತ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಸ್ಟ್ರೆಂಥನ್ ಮಾಡುವಂಥ ವಿಚಾರವಾಗಿ ಜಾಗರೂಕವಾಗಿ ಸಾಕಷ್ಟು ಸ್ಟೆಪ್ಸ್ಗಳನ್ನು ತಗೊಳ್ಬೇಕಾಗುತ್ತೆ ಅನ್ನುವಂಥದ್ದು ಈ ಆರ್ಟಿಕಲ್ನಿಂದ ನಮಗೆ ತಿಳಿಯುವಂಥದ್ದು. ಈ ಆರ್ಟಿಕಲ್ನಿಂದ ನಮಗೆ ಮುಖ್ಯವಾಗಿ ಗೊತ್ತಾಗುವಂಥದ್ದು ಕಮ್ಯುನಿಸ್ಟ್ ಪಾರ್ಟಿ 1960ರಲ್ಲಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಕೆಲವೊಂದಷ್ಟು ಕಾನ್ವರ್ಸೇಷನ್ಗಳನ್ನು ನಾವು ಡಿಜಿಟಲ್ ಆರ್ಚೈವ್ಸ್ಗಳಲ್ಲಿ ಕಾಣಬಹುದಾಗುತ್ತೆ. ಅದನ್ನು ನಾವಿಲ್ಲಿ ನೋಡೋದಾದರೆ ಕಮ್ಯುನಿಸ್ಟ್ ಪಾರ್ಟಿ ಪಾಕಿಸ್ತಾನದಕ್ಕೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಮೇಲೆ ಯಾವುದೇ ಭಯ ಅನ್ನುವಂಥದ್ದು ಇರಲಿಲ್ಲ. ಯಾಕೆಂದರೆ ಯಾವುದೇ ರೀತಿಯಾದಂಥ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ದು ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಅನ್ನುವಂಥದ್ದು ಪಾಕಿಸ್ತಾನ ಮತ್ತು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಸ್ಥರ ನಡುವೆ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯ ಭಯ ಪಾಕಿಸ್ತಾನಕ್ಕೆ ಇರಲಿಲ್ಲ ಅನ್ನುವಂಥದ್ದು ನಾವು ಗಮನಿಸಬಹುದಾಗುತ್ತೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಸ್ಥರು ಕೂಡ ಭಾರತದೊಟ್ಟಿಗೆ ನಾವು ಒಳ್ಳೆಯ ಸಂಬಂಧವನ್ನೇ ಹೊಂದಿದ್ವಿ ಸಾಕಷ್ಟು ವರ್ಷಗಳವರೆಗೆ. ಆದರೆ ನಾವು ಟಿಬೆಟ್ ಅನ್ನ ವಾಪಸ್ ಪಡ್ಕೊಂಡಂತ ನಂತರ ಭಾರತ ಅನಾಯ್ಡ್ ಆಯಿತು, ಅಂದರೆ ಅದಕ್ಕೆ ಸರಿ ಕಾಣಲಿಲ್ಲ, ನಾವು ಟಿಬೆಟನ್ನು ವಾಪಸ್ ಪಡ್ಕೊಂಡಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆ ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಚೀನಾ ಯಾವತ್ತೂ ಕೂಡ ಪಬ್ಲಿಕ್ ಆಗಿ ಏನನ್ನ ಅಡ್ವೊಕೇಟ್ ಮಾಡುತ್ತೆ ಅಂತಂದರೆ ಪಾಕಿಸ್ತಾನ ಮತ್ತು ಭಾರತದವರು ನಾವಿಬ್ಬರೇ ಮಾತುಕತೆಯನ್ನು ಮಾಡಿಕೊಳ್ಳುವಂಥದ್ದು, ಅಂದರೆ ಬೈಲ್ಯಾಟರಲ್ ಟಾಕ್ಸ್ ನಮ್ಮೆರಡೂ ರಾಷ್ಟ್ರಗಳ ನಡುವೆ ನಡೆದು ಇದರ ಮೂಲಕವಾಗಿ ನಾವು ಕಾಶ್ಮೀರದ ಡಿಸ್ಪ್ಯೂಟನ್ನು ವಿವಾದವನ್ನು ಇತ್ಯರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನೇ ಚೀನಾ ಪಬ್ಲಿಕ್ ಆಗಿ ಯಾವತ್ತೂ ಕೂಡ ಅಡ್ವೊಕೇಟ್ ಮಾಡ್ತಾ ಬಂದಿರುವಂಥದ್ದು. ಇದರ ಬದಲಾಗಿ ಚೀನಾ
ಕಾಶ್ಮೀರದ ಜನತೆಯ ಸೆಲ್ಫ್ ಡಿಟರ್ಮಿನೇಷನ್ ಅನ್ನು ಸಪೋರ್ಟ್ ಮಾಡಿಲ್ಲ. ಯಾಕೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಒಂದು ವೇಳೆ ಚೀನಾದವರು ಕಾಶ್ಮೀರದ ಜನತೆಯ ಸೆಲ್ಫ್ ಡಿಟರ್ಮಿನೇಷನ್ ಅನ್ನು ಸಪೋರ್ಟ್ ಮಾಡಿದ್ದೇ ಆಗಿದ್ರೆ ಅಕ್ಸೈ ಚೀನ್ ಪ್ರದೇಶದಲ್ಲಿರ್ತಕ್ಕಂಥ ಮಂದಿಗಳ ಸೆಲ್ಫ್ ಡಿಟರ್ಮಿನೇಷನ್ ಅನ್ನು ಕೂಡ ನಾವು ಭಾರತದವರು ಸಜೆಸ್ಟ್ ಮಾಡ್ತೇವೆ. ಹಾಗಾಗಿ ಈಗ ಭಾರತದಿಂದ ಚೀನಾದವರು ಏನು ಕಿತ್ಕೊಂಡಿದ್ದಾರೆ ಅಕ್ಸೈ ಚೀನ್ ಪ್ರದೇಶವನ್ನ, ಜಿನ್ಜಿಯಾಂಗ್ ಪ್ರಾವಿನ್ಸ್ ನಲ್ಲಿರ್ತಕ್ಕಂಥ ಈ ಅಕ್ಸೈ ಚೀನ್ ಪ್ರದೇಶದಲ್ಲೂ ಕೂಡ ಭಾರತದವರು ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಪೀಪಲ್ ಅನ್ನ ಸಜೆಸ್ಟ್ ಮಾಡ್ತೇವೆ ಅನ್ನುವಂಥ ಉದ್ದೇಶದಿಂದ ಕಾಶ್ಮೀರದ ಜನತೆಯ ಸೆಲ್ಫ್ ಡಿಟರ್ಮಿನೇಷನ್ ಅನ್ನ ಸಪೋರ್ಟ್ ಮಾಡಿಲ್ಲ ಚೀನಾದವರು. ಒಟ್ಟಾರೆಯಾಗಿ ಇಲ್ಲಿ ಲೇಖಕರು ಹೇಳೋದೇನು ಅಂದರೆ, ಮಾವೋ ಆಗಿರ್ಬೋದು ಅಥವಾ ಝೋ ಆಗಿರ್ಬೋದು, ಇವರ ಕಮೆಂಟ್ಸ್ಗಳು ನಮ್ಗೆ ಏನು ತಿಳಿಸುತ್ತೆ ಅಂತಂದರೆ, ಭಾರತದ ವಿರುದ್ಧವಾಗಿ ಪಬ್ಲಿಕ್ ಆಗಿ ಯಾವುದೇ ರೀತಿಯಾಗಿ ಸ್ಟೇಟ್ಮೆಂಟನ್ನು ಚೀನಾದ ಲೀಡರ್ಶಿಪ್ನವರು ನೀಡಿಲ್ಲ. ಯಾಕೆ ಅಂತ ಅಂದರೆ, ಅವರ ನ್ಯಾಷನಲ್ ಪೊಸಿಷನ್ಸ್ಗಳನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅವರದ್ದೇ ಆದಂಥ ಒಳಿತಿಗೋಸ್ಕರ ಭಾರತದ ವಿರುದ್ಧವಾಗಿ ಓಪನ್ ಆಗಿ ಮಾತುಗಳನ್ನು ಆಡಿಲ್ಲ ಅಂದರೂ ಕೂಡ ಯಾವತ್ತೂ ಕೂಡ ನಮಗವರು ವಿರೋಧಿಗಳೇ ಆಗಿರೋದ್ರಿಂದ ಭಾರತ ಈ ಬಗ್ಗೆ ಎಚ್ಚರದಿಂದ ಇರಬೇಕಾಗತ್ತೆ ಮತ್ತು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ಸ್ಟೆಪ್ಸ್ಗಳನ್ನು, ಮೆಷರ್ಸ್ಗಳನ್ನು ನಾವು ತಗೊಳ್ಬೇಕಾಗತ್ತೆ ಅನ್ನೋದನ್ನು ನಾವು ಈ ಆರ್ಟಿಕಲ್ನ ಮೂಲಕ ತಿಳ್ಕೊಳ್ಬೋದಾಗತ್ತೆ. ಕಡೆಯ TNA ಆರ್ಟಿಕಲ್ ಫುಡ್ ಗ್ರೈನ್ ಆಫ್ ಟೇಕ್ ಬೈ ಸ್ಟೇಟ್ಸ್ ರೈಸಸ್ ಶಾರ್ಪ್ಲಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ಸ್ ಬೈ ದ ಸೆಂಟರ್ ಅಂಡ್ ಸ್ಟೇಟ್ಸ್ ಅಂಡ್ ದ ಪರ್ಫಾರ್ಮೆನ್ಸ್ ಆಫ್ ದೀಸ್ ಸ್ಕೀಮ್ಸ್, ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬಾಡೀಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪ್ರೊಟೆಕ್ಷನ್ ಅಂಡ್ ಬೆಟರ್ಮೆಂಟ್ ಆಫ್ ದೀಸ್ ವಲ್ನರಬಲ್ ಸೆಕ್ಷನ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಸಾಕಷ್ಟು ರಿಲೀಫ್ ಮೆಷರ್ಸ್ಗಳನ್ನು ತಗೊಳ್ಳಾಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಏನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಕವರ್ ಆಗಿದ್ದಾರೆ, ಈ ಮಂದಿಗೆ ನೀಡ್ತಿರ್ತಕ್ಕಂಥ ಫುಡ್ ಗ್ರೈನ್ಸ್ನ ಇದರೊಟ್ಟಿಗೆ ಫ್ರೀ ಫುಡ್ ಗ್ರೈನ್ಸ್ಗಳನ್ನು ನೀಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ ಪರವಾಗಿ. ಎಷ್ಟು ಅಂತ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ 5 kg ರೈಸ್ ಆರ್ ವೀಟನ್ನು ಒಬ್ಬ ವ್ಯಕ್ತಿಗೆ ನೀಡುವಂಥದ್ದು ಮತ್ತು ಇಡೀ ಫ್ಯಾಮಿಲಿಗೆ 1 kg ಪಲ್ಸಸ್ಸನ್ನು ನೀಡುವಂಥದ್ದು. ಈ ರೀತಿಯಾಗಿ ಫ್ರೀ ಫುಡ್ ಗ್ರೈನ್ಸ್ ಅನ್ನ ಈಗಾಗಲೇ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಕವರ್ ಆಗಿರ್ತಕ್ಕಂಥವರಿಗೆ ಅವರಿಗಾಗಲೇ ನೀಡ್ತಾ ಇರ್ತಕ್ಕಂಥ ಫ್ರೀ ಫುಡ್ ಗ್ರೈನ್ಸಿನ ಒಟ್ಟಿಗೆ ಮತ್ತೆ ಹೆಚ್ಚಿನ ಮಟ್ಟಿಗೆ ಫ್ರೀ ಫುಡ್ ಗ್ರೈನ್ಸ್ ಅನ್ನು ನೀಡುವಂಥದ್ದು. ಎಲ್ಲಿಯವರೆಗೆ ಅಂದರೆ ಏಪ್ರಿಲ್ನಿಂದ ಜೂನ್ನವರೆಗೆ 3 ತಿಂಗಳ ಕಾಲ ಈ ಒಂದು ಫ್ರೀ ಫುಡ್ ಗ್ರೈನ್ಸ್ ಅನ್ನು ನೀಡಲಾಗಿತ್ತು. ಆದರೆ ಈಗ ಇದನ್ನು ನವೆಂಬರ್ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಿರ್ತಕ್ಕಂಥದ್ದು ಈ ಕೋವಿಡಿನ ರಿಲೀಫ್ ಮೆಷರ್ಸ್ಗಳಲ್ಲಿ ತಗೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಮೆಷರ್ ಅಂತಾನೆ ಕರಿಬೋದಾಗುತ್ತೆ. ಹಾಗೆ 21 kg ರೂಪಾಯಿ ವೀಟ್ಗೆ, 22 kg ರೂಪಾಯಿ ಅಕ್ಕಿಗೆ, ಈ ಬೆಲೆಯಲ್ಲಿ ಯಾರಿಗೆ ಈ NFSA ಅಡಿಯಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ಕವರ್ ಆಗಿಲ್ಲ, ಯಾರ ಬಳಿ ಈ ರೀತಿಯ ರೇಷನ್ ಕಾರ್ಡ್ಗಳು ಇಲ್ಲ, ಇಂಥವರಿಗೆ ನಾನ್ ಕಾರ್ಡ್ ಹೋಲ್ಡರ್ಸ್ಗಳಿಗೆ 1 kg ವೀಟ್ಗೆ 21 ರೂಪಾಯಿ, 1 kg ರೈಸ್ಗೆ 22 ರೂಪಾಯಿಯ ರೂಪದಲ್ಲಿ ಇವರುಗಳಿಗೆ ಈ ರೈಟ್ ಅಂಡ್ ವೀಸ್ ಅನ್ನ ಕಾರ್ಡ್ ಹೋಲ್ಡರ್ಸ್ ಅಲ್ಲದೆ ಇರುವಂತವರಿಗೆ ಕೂಡ ಪ್ರೊವೈಡ್ ಮಾಡುವಂತ ಒಂದು ಕಾಂಪೊನೆಂಟ್ ಅನ್ನು ಕೂಡ ಇದು ಒಳಗೊಂಡಿದೆ. ಹಾಗೆ ಮೈಗ್ರೆಂಟ್ ಲೇಬರ್ಸ್ಗಳ ವಿಚಾರಕ್ಕೆ ಬಂದಾಗ ಮೇ ಮತ್ತು ಜೂನ್ ತಿಂಗಳಿಗೆ ಅಪ್ಲಿಕಬಲ್ ಆಗುವಂತೆ ಒಬ್ಬ ವ್ಯಕ್ತಿಗೆ 1 ತಿಂಗಳಿಗೆ 5 kg ಫುಡ್ ಗ್ರೈನ್ಸ್ ಅನ್ನ, ವೀಟ್ ಅಥವಾ ರೈಸ್ ಅನ್ನ ನೀಡುವಂಥದ್ದು. ಈ ರೀತಿಯಾಗಿ ಫುಡ್ ಗ್ರೈನ್ಸ್ ಗಳನ್ನ ಜನರಿಗೆ ಈ ಸಂಕಷ್ಟದ ಸಂದರ್ಭದಲ್ಲಿ ರೀಚ್ ಔಟ್ ಮಾಡೋದಕ್ಕೆ ಅಂತ ಹೇಳಿ ಈ ಮೆಜರ್ಸ್ ಗಳನ್ನ ತಗೊಂಡಿದ್ರಿಂದ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಈ ಎಲ್ಲ ಮೆಜರ್ಸ್ ಗಳನ್ನ ತಗೊಂಡಿದ್ರಿಂದ ಕಳೆದ ವರ್ಷಕ್ಕೆ ಅಂದರೆ 2019ರಲ್ಲಿ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳನ್ನು ಕಂಪೇರ್ ಮಾಡಿದ್ರೆ ಈ 3 ತಿಂಗಳಿಗೆ 90.71 ಲಕ್ಷ ಟನ್ಸ್ನಷ್ಟು ಖರ್ಚಾಗಿದ್ದಂಥ ಫುಡ್ ಗ್ರೈನ್ಸ್ಗಳು ಈಗ ನಾವು ನೋಡಿದ್ರೆ FCIನಿಂದ ಈಗ ಪಡ್ಕೊಂಡಿರ್ತಕ್ಕಂಥ ಸ್ಟೇಟ್ಸ್ಗಳು ಪಡ್ಕೊಂಡಿರ್ತಕ್ಕಂಥ ಫುಡ್ ಗ್ರೈನ್ಸ್ ಎಷ್ಟು ಈ 2020ರ ಇದೇ 3 ತಿಂಗಳ ಅವಧಿಯಲ್ಲಿ ಅಂತ ಅಂದರೆ 192.34 ಲಕ್ಷ ಟನ್ನುಗಳಷ್ಟು, ಅಂದರೆ ಈ ಫುಡ್ ಗ್ರೈನ್ಸನ್ನು ಪಡ್ಕೊಂಡಿರ್ತಕ್ಕಂಥದ್ದು ಡಬಲ್ ಆಗಿರೋದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಇಷ್ಟರ ಮಟ್ಟಿಗೆ ಫುಡ್ ಗ್ರೈನ್ಸನ್ನು ಜನರಿಗೆ ರೀಚ್ ಔಟ್ ಮಾಡೋದಲ್ಲಿ ಸರ್ಕಾರ ಇವೆಲ್ಲ ಮೆಜರ್ಸ್ಗಳನ್ನು ತಗೊಳ್ಳೋದ್ರ ಮೂಲಕವಾಗಿ ಯಶಸ್ವಿಯಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಕವರ್ ಆಗಿರ್ತಕ್ಕಂಥ ಜನಗಳಿಗೆ ಯಾವ ರೀತಿಯಾಗಿ ಆಹಾರವನ್ನು ನೀಡಲಾಗ್ತಾ ಇದೆ, ಆಹಾರ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ ಅಂತ ಮಾತನಾಡಿದ್ವಿ. ಹಾಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಸಾಕಷ್ಟು ಮಂದಿ ಎಲಿಜಿಬಲ್ ಇದ್ರೂ ಕೂಡ ಕವರೇಜ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೋ ಮಂದಿ ಬೆನಿಫಿಷಿಯರೀಸ್ ಇದರಿಂದ ಹೊರಗುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನುವಂಥದ್ದು ಸಾಕಷ್ಟು ಚರ್ಚಿತವಾದಂಥ ವಿಷಯ ಆಗಿದೆ ಇತ್ತೀಚೆಗೆ. ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ, ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಆಕ್ಟ್ ಆಗೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ಇದನ್ನು ಸಾಕಷ್ಟು ಬಾರಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಮತ್ತೊಮ್ಮೆ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಇದರ ಕವರೇಜ್ ಎಷ್ಟು ಮಟ್ಟಿಗೆ ಅಂದರೆ 75% ಗ್ರಾಮೀಣ ಭಾಗದ ಜನತೆ ಮತ್ತು 50% ಅರ್ಬನ್ ಪಾಪ್ಯುಲೇಷನ್ ಅನ್ನ ಇದರ ಕವರೇಜ್ ಅನ್ನಾಗಿ ನಾವು ನೋಡಬಹುದು.
ನೋಡ್ಬೋದಾಗುತ್ತೆ. ಅಂದರೆ ಇಷ್ಟರ ಮಟ್ಟಿಗೆ ಎಲ್ಲ ಮಂದಿಯನ್ನು ಕವರೇಜನ್ನು ಹೊಂದಿರತಕ್ಕಂಥ ದೊಡ್ಡದೊಂದು ಸ್ಕೀಮ್ ಅಂತ ಹೇಳಿ ನಾವು ಇದನ್ನು ಗುರುತಿಸ್ಬೋದಾಗುತ್ತೆ. ಫುಡ್ ಗ್ರೈನ್ಸ್ ಎಂಟೈಟಲ್ಮೆಂಟ್ ಏನಿರುತ್ತೆ ಅಂತಂದರೆ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹೌಸ್ ಹೋಲ್ಡ್ಗೆ ಒಂದು ತಿಂಗಳಿಗೆ 35 kgಯಷ್ಟು ದವಸ ಧಾನ್ಯಗಳನ್ನು ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ನೀಡಲಾಗುತ್ತೆ. ಪ್ರೈಸಸ್ಗೆ ಬಂದಾಗ 3 ರೂಪಾಯಿ 1 kg ಅಕ್ಕಿಗೆ, 3 ರೂಪಾಯಿ 1 kg ವೀಟಿಗೆ, 2 ರೂಪಾಯಿ ಮತ್ತು ಕೋರ್ಸ್ ಗ್ರೈನಿಗೆ 1 kgಗೆ 1 ರೂಪಾಯಿಯ ರೀತಿಯಲ್ಲಿ ಈ ಫುಡ್ ಗ್ರೈನ್ಸನ್ನು ಇವರುಗಳಿಗೆ ನೀಡಲಾಗುತ್ತೆ. ಹೌಸ್ ಹೋಲ್ಡ್ಸನ್ನು ಯಾವ ರೀತಿಯಾಗಿ ಗುರುತಿಸಲಾಗುತ್ತೆ ಅಂತ ಅಂದರೆ ಸ್ಟೇಟ್ ಮತ್ತು ಯುಟೀಸ್ಗಳು ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ. ಇದು ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿರಬಹುದು. ಇದರಲ್ಲಿ ಐಡೆಂಟಿಫಿಕೇಶನ್ ಆಫ್ ಹೌಸ್ ಹೋಲ್ಡನ್ನು ಸ್ಟೇಟ್ ಮತ್ತು ಯುಟೀಸ್ಗಳು ಮಾಡುತ್ತೆ ಅನ್ನುವಂಥದ್ದನ್ನು ಡೈರೆಕ್ಟ್ ಆಗಿ ಒಂದು ವಾಕ್ಯದಲ್ಲಿ ಕೊಡ್ಬೋದು. ಅಥವಾ ಹೌಸ್ ಹೋಲ್ಡ್ಸ್ಗಳನ್ನು ಐಡೆಂಟಿಫೈ ಮಾಡುವಂಥ ಕೆಲಸ ಕೂಡ ಸೆಂಟ್ರಲ್ ಗೌರ್ಮೆಂಟ್ನವರ ಜವಾಬ್ದಾರಿ ಆಗಿರುತ್ತೆ ಅನ್ನುವಂಥ ಒಂದು ವಾಕ್ಯ ಇದ್ದರೆ ಅದು ತಪ್ಪು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ. ಓನ್ ಕ್ರೈಟೀರಿಯಾವನ್ನು ಆ ರಾಜ್ಯಗಳು ಆಧಾರವಾಗಿ ಇಟ್ಟುಕೊಂಡು ಆಯಾ ಕ್ರೈಟೀರಿಯಾಸ್ಗಳ ಆಧಾರದ ಮೇಲೆ ಹೌಸ್ ಹೋಲ್ಡ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ, ಯಾರೆಲ್ಲ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಕೆಳಗಡೆ ಕವರ್ ಆಗ್ತಾರೆ ಅನ್ನೋದಕ್ಕೆ. ಇದಕ್ಕೆ ಓನರ್ ಅಥವಾ ಈ ರೇಷನ್ ಕಾರ್ಡ್ನಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರೆ ಅಂತ ನಾವು ನೋಡೋದಾದರೆ, ಯಾವುದೇ ಒಂದು ಫ್ಯಾಮಿಲಿ ಇರಲಿ, ಆ ಫ್ಯಾಮಿಲಿಯ ಎಲ್ಡೆಸ್ಟ್ ವುಮೆನ್ ಈ ರೇಷನ್ ಕಾರ್ಡ್ನಲ್ಲಿ ಮುಖ್ಯಸ್ಥರಾಗಿ ಇರೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ವುಮೆನ್ ಎಂಪವರ್ಮೆಂಟ್ಗೂ ಕೂಡ ಈ ಒಂದು ಆ್ಯಕ್ಟನ್ನು ಬಳಸ್ಕೊಳ್ಳಲಾಗಿದೆ. 18 ವರ್ಷಕ್ಕೂ ಕೂಡ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ಎಲ್ಡೆಸ್ಟ್ ವುಮೆನ್ ಯಾರಿರ್ತಾರೆ ಅಂಥವರು ಈ ಒಂದು ಕಾರ್ಡ್ನಲ್ಲಿ ಈ ಮನೆಯ ಮುಖ್ಯಸ್ಥರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅವರುಗಳು ಇಂಟ್ರಾಸ್ಟೇಟ್ ಟ್ರಾನ್ಸ್ಪೋರ್ಟೇಷನನ್ನು ಮಾಡೋದಕ್ಕೆ ಮತ್ತು ಈ ಫುಡ್ ಗ್ರೈನ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಫೈರ್ ಪ್ರೈಸ್ ಶಾಪ್ಸ್ಗಳನ್ನು, ಡೀಲರ್ಸ್ಗಳ ಮಾರ್ಜಿನನ್ನು ಮೇಂಟೈನ್ ಮಾಡಲಿಕ್ಕೆ ಆಗುವಂಥ ಎಕ್ಸ್ಪೆಂಡಿಚರನ್ನು ಮೀಟ್ ಮಾಡೋದಕ್ಕೆ ಈ ಅಸಿಸ್ಟೆನ್ಸನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ನೀಡಲಾಗುತ್ತೆ. ಹಾಗಾಗಿ ಇದಿಷ್ಟು ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗೋದ್ರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಆ್ಯಕ್ಟ್ನ ನೀವು ಸಾಕಷ್ಟು ಬಾರಿ ಓದ್ಕೊಂಡಿರಬೇಕಾಗತ್ತೆ. ಈ ಆ್ಯಕ್ಟ್ನ ಪ್ರತಿಯೊಂದು ಅಂಶವೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ವಲಸಿಗ ಕಾರ್ಮಿಕರಿಗೂ ಕೂಡ ನೆರವಾಗಲಿ ಅಂತ ಹೇಳಿ ಇವರಿಗೋಸ್ಕರವೇ ಫಿನಾನ್ಸ್ ಮಿನಿಸ್ಟರ್ ಅವರು ಮಿಡ್ ಮೇನಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳನ್ನು, ಯಾರೆಲ್ಲ ರೇಷನ್ ಕಾರ್ಡ್ಸ್ಗಳು ತಮ್ಮ ಬಳಿ ಹೊಂದಿರೋದಿಲ್ಲ ಅಂಥವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ 8 ಕೋಟಿ ಫಲಾನುಭವಿಗಳನ್ನು ಈ ಮೈಗ್ರೆಂಟ್ ವರ್ಕರ್ಸ್ಗಳನ್ನಾಗಿ ಗುರುತಿಸಿ ಅವ್ರಿಗೂ ಕೂಡ ರೇಷನ್ಗಳು ರೀಚ್ ಆಗುವಂತೆ ಮಾಡಬೇಕು ಅಂತ ಹೇಳಿ ಸೆಂಟರ್ ಈ ಒಂದು ಐಡೆಂಟಿಫಿಕೇಶನ್ ಕೆಲಸವನ್ನು ರಾಜ್ಯಗಳಿಗೆ ಬಿಟ್ಟುಕೊಟ್ಟಿತ್ತು. ಆದರೆ ಇದರ ಬಗ್ಗೆ ನಾವೀಗಾಗಲೇ ಇತ್ತೀಚೆಗಷ್ಟೇ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಜುಲೈ 1 ಅಥವಾ 2ನೇ ತಾರೀಕಿನಂದು ಅಂದರೆ 8 ಕೋಟಿ ಫಲಾನುಭವಿಗಳನ್ನು ರೀಚ್ ಔಟ್ ಮಾಡಬೇಕು ಅಂತ ಹೇಳಿ ಫ್ರೀ ರೇಷನನ್ನು ಮೈಗ್ರೆಂಟ್ಸ್ಗಳಿಗೆ ನೀಡಬೇಕು ಅಂತ ಹೇಳಿದ್ರು ಕೂಡ 2 ಕೋಟಿ ಮಂದಿಗೂ ಕೂಡ ಇದು ರೀಚ್ ಔಟ್ ಆಗಿಲ್ಲ. ಯಾಕೆ ಅಂದರೆ ಅಷ್ಟು ಫಲಾನುಭವಿಗಳನ್ನು ಕೂಡ ಗುರುತಿಸೋದಕ್ಕೆ ರಾಜ್ಯಗಳ ಬಳಿ ಸಾಕಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. 8 ಕೋಟಿ ಅನ್ನುವಂಥದ್ದು ಕೇವಲ ಪುಸ್ತಕದಲ್ಲಿರ್ತಕ್ಕಂಥ ನಂಬರ್ ಅಷ್ಟೇ. ಆದರೆ ಇಷ್ಟರ ಮಟ್ಟಿಗೆ ಫಲಾನುಭವಿಗಳನ್ನು ಗುರುತಿಸಿ ಅಂಥವರಿಗೆ ಈ ರೇಷನನ್ನು ರೀಚ್ ಔಟ್ ಮಾಡಿಸುವಂಥದ್ದು ಸರಿಯಾಗಿ ಈ ಕೆಲಸ ನಡೆದಿಲ್ಲ ಅನ್ನುವಂಥದ್ದು, ಇದು ಕೇವಲ 2 ಕೋಟಿಯನ್ನು ಕೂಡ ಸೇರಿಲ್ಲ ಅನ್ನೋದನ್ನು ನೋಡಿದಾಗಲೇ ನಮಗೆ ತಿಳಿದು ಬರುತ್ತೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನುವಂಥದ್ದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಂಥ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ರಿಲೀಫ್ ಮೆಷರ್ಸ್ಗಳನ್ನು ತೊಗೊಂಡಿರ್ತಕ್ಕಂಥ ಮುಖ್ಯವಾದಂಥ ರಿಲೀಫ್ ಮೆಷರ್ಸ್ಗಳು ಯಾವುದು ಅಂತ ನೋಡುವಾಗ ಫುಡ್ ಗ್ರೈನ್ಸನ್ನು ಮೈಗ್ರೆಂಟ್ ವರ್ಕರ್ಸ್ಗಳಿಗಾಗಿರ್ಬೋದು ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಕವರ್ ಆಗಿರ್ತಕ್ಕಂಥ ಎಲ್ಲ ಬೆನಿಫಿಷಿಯರೀಸ್ ಆಗಿರ್ಬೋದು ಅಥವಾ ಈ ಆ್ಯಕ್ಟ್ನ ಅಡಿಯಲ್ಲಿ ಇಲ್ಲದೆ ಇರುವಂಥವ್ರಿಗೂ ಕೂಡ 21-22 kg ರೂಪಾಯಿಗಳಿಗೆ ಆ ಬೆಲೆಯಲ್ಲಿ ಫುಡ್ ಗ್ರೈನ್ಸನ್ನು ನೀಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫುಡ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡುವಂಥ ವಿಚಾರವಾಗಿ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿನ ಮೊದಲ ಎಡಿಟೋರಿಯಲ್ ಅನ್ನು ನೋಡೋಣ. ಮೊದಲ ಎಡಿಟೋರಿಯಲ್ ಹೌ ಟು ಕೌಂಟರ್ ಚೈನಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಕನಾಮಿಕಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಜನಜೀವನವನ್ನು ಎಂದಿನಂತೆ ನಡೆಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಟೆನ್ಷನ್ಸ್ಗಳನ್ನು LACಯಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಚೀನಾದವರು ಇನ್ಕ್ರೀಸ್ ಮಾಡ್ತಿದ್ದಾರೆ. ಭಾರತದೊಟ್ಟಿಗೆ ಸಾಕಷ್ಟು ಗಡಿ ವಿವಾದವನ್ನು ಎಬ್ಬಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಚೀನಾದ ಈ ಅಥಾರಿಟೇರಿಯನ್ ಬಿಹೇವಿಯರ್ನ ವಿರುದ್ಧವಾಗಿ ಭಾರತದವರು ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ನ ಕಡೆ ನಾವು ಗಮನ ಹರಿಸಬೇಕಾಗಿದೆ. ನಾವು ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ ಅನ್ನು ಮಾಡೋದಕ್ಕೆ ಭಾರತದ ಎದುರಿಗಿರ್ತಕ್ಕಂಥ ಸವಾಲುಗಳು ಯಾವುದು, ಯಾವ ರೀತಿಯಾಗಿ ನಾವು ಚೀನಾವನ್ನು ಕೌಂಟರ್ ಮಾಡ್ಬೋದು, ಕೌಂಟರ್ ಅಟ್ಯಾಕನ್ನು ಯಾವ ರೀತಿಯಾಗಿ ನಾವು ಮಾಡ್ಬೋದು ಅನ್ನೋದನ್ನು ಈ ಎಡಿಟೋರಿಯಲ್ನಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಅದನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಯಾವ ರೀತಿಯಾಗಿ ನಾವು ಚೀನಾವನ್ನು ಕೌಂಟರ್ ಮಾಡ್ಬೋದು ಅಂದರೆ, ನಾವು ಮುಖ್ಯವಾಗಿ ನಮ್ಮಲ್ಲಿ ಮತ್ತು ಚೀನಾದ ನಡುವೆ ಇರತಕ್ಕಂಥ ಎಕನಾಮಿಕ್ ಗ್ಯಾಪ್ ಅನ್ನು ರೆಡ್ಯೂಸ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಮಿಲಿಟರಿಯನ್ನು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಚೀನಾದ ಮಟ್ಟಿಗೆ ನಮ್ಮ ಎಕಾನಮಿಯನ್ನು ನಾವು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತಾ? ಚೀನಾದೊಟ್ಟಿಗೆ ಇರುವಂಥ ಎಕನಾಮಿಕ್ ಗ್ಯಾಪ್ ಅನ್ನು ಯಾವತ್ತಾದರೂ ನಾವು ಸರಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂದರೆ ಯಾಕಾಗೋದಿಲ್ಲ. 1980
97 ನಾವು ನೋಡಿದಾಗ ಎರಡೂ ಕಂಟ್ರಿಗಳ ನಾಮಿನಲ್ GDP ಅನ್ನುವಂಥದ್ದು ಆಲ್ಮೋಸ್ಟ್ ಈಕ್ವಲ್ಲೇ ಇತ್ತು. ಆದರೆ ಅಂದಿನಿಂದ ಈಚೆಗೆ ಚೀನಾ ತಗೊಂಡಂಥ ಸಾಕಷ್ಟು ಮೆಜರ್ಸ್ಗಳು ಅಥವಾ ಚೀನಾದ ಪದ್ಧತಿಗಳೇನಿತ್ತು ಅವುಗಳಿಂದಾಗಿ ಚೀನಾದ ಇವತ್ತಿನ ಎಕಾನಮಿಯನ್ನು ನಾವು ನೋಡಿದಾಗ ಚೀನಾದ ಇವತ್ತಿನ ಎಕಾನಮಿ ಅನ್ನುವಂಥದ್ದು ಭಾರತದ 5ರಷ್ಟು ಎಕಾನಮಿಯನ್ನು ಹೊಂದಿರುವಷ್ಟು 5 ಟೈಮ್ಸ್ ಲಾರ್ಜರ್ ದ್ಯಾನ್ ಇಂಡಿಯಾಸ್ ಎಕಾನಮಿ. ಅಷ್ಟರ ಮಟ್ಟಿಗೆ ಇವತ್ತು ಚೀನಾದ ಎಕಾನಮಿ ಅನ್ನುವಂಥದ್ದು ದೈತ್ಯವಾಗಿ ಬೆಳೆದಿರೋದನ್ನು ಗಮನಿಸಬಹುದಾಗುತ್ತೆ. 2019ರಲ್ಲಿ ಭಾರತದ ಎಕಾನಮಿಯ ವ್ಯಾಲ್ಯೂ ಎಷ್ಟಿದೆಯೋ ಅದರ 5ರಷ್ಟು ವ್ಯಾಲ್ಯೂ ಅನ್ನ ಚೀನಾದ ಎಕಾನಮಿ ಅನ್ನುವಂಥದ್ದು ಹೊಂದಿರತಕ್ಕಂಥದ್ದು. ಇನ್ನು ಮಿಲಿಟರಿ ಸ್ಪೆಂಡಿಂಗ್ನ ವಿಚಾರಕ್ಕೆ ಬಂದಾಗ 2019ರಲ್ಲಿ ಚೀನಾ ಮಿಲಿಟರಿ ಸ್ಪೆಂಡಿಂಗಿಗೆ ಎಷ್ಟು ಸ್ಪೆಂಡಿಂಗ್ ಅನ್ನ ಮಾಡಿದೆಯೋ ಅದು ಭಾರತದ ಸ್ಪೆಂಡಿಂಗಿಗೆ ಹೋಲಿಸಿದಾಗ ಟ್ರಿಪಲ್ಡ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಅಂದ್ರೆ ಭಾರತ ₹1 ಸ್ಪೆಂಡ್ ಮಾಡಿದ್ರೆ ಚೀನಾದವರು ₹3 ಮಿಲಿಟರಿಯ ವಿಚಾರವಾಗಿ ಸ್ಪೆಂಡ್ ಮಾಡ್ತಾರೆ. ಹಾಗಿದ್ದು ಕೂಡ ನಾವು ನಮ್ಮ ಎಕನಾಮಿಕ್ ಗ್ಯಾಪ್ ಅನ್ನ ರೆಡ್ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನಮ್ಮ ಮಿಲಿಟರಿಯನ್ನ ಸ್ಟ್ರೆಂಥನ್ ಮಾಡೋದ್ರ ಕಡೆಗೆ ಫೋಕಸ್ ಮಾಡಬೇಕಾಗತ್ತೆ. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವುದು, ಯಾಕೆ ನಾವು ಎಕನಾಮಿಕ್ ಗ್ಯಾಪ್ ಅನ್ನ ಹೊಂದಿದ್ದೇವೆ, ಮತ್ತೆ ಈ ಎಕನಾಮಿಕ್ ಗ್ಯಾಪ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಭಾರತ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳೇನು ಅಂತ ಅಂದ್ರೆ ಫಿಸಿಕಲ್ ಕೆಪಾಸಿಟಿ ಅನ್ನುವಂಥದ್ದು ನಮ್ಮಲ್ಲಿ ಲಿಮಿಟೆಡ್ ಆಗಿ ಇರುವಂಥದ್ದು, ಮಾನಿಟರಿ ಟೂಲ್ಸ್ಗಳು ಕೂಡ ಲಿಮಿಟೆಡ್ ಆಗಿ ಇರುವಂಥದ್ದು. ಇದು ಭಾರತಕ್ಕಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಮತ್ತು ನಮ್ಮ ಪ್ರೈವೇಟ್ ಫೈನಾನ್ಸಿಂಗ್ ಅನ್ನುವಂಥದ್ದು ಡ್ರೈಡ್ ಅಪ್ ಆಗ್ತಾ ಇದೆ. ಖಾಸಗಿ ಹೂಡಿಕೆ ಭಾರತದ ಮೇಲೆ ಕಡಿಮೆ ಆಗ್ತಿದೆ. ಇದು ಭಾರತದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇದರ ಕಡೆಗೆ ಭಾರತ ಹೆಚ್ಚು ಒತ್ತನ್ನ ನೀಡಬೇಕಾಗ್ತಾ ಇದೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಳಿ ಹೆಚ್ಚಿನ ವಿಜಿಲೆನ್ಸ್ ಅನ್ನ ನಾವು ಮಾಡಬೇಕಾಗಿರೋದ್ರಿಂದ ನಮ್ಮಲ್ಲಿ ರಿಸೋರ್ಸಸ್ ಅನ್ನುವಂಥದ್ದು ಸ್ಕೇರ್ಸ್ ಆಗ್ತಾ ಇದೆ, ಸ್ಕೇರ್ಸಿಟಿ ಇದೆ. ನಮ್ಮಲ್ಲಿನ ಸಂಪನ್ಮೂಲಗಳ ಸ್ಕೇರ್ಸಿಟಿ ಅನ್ನುವಂಥದ್ದು ಕೂಡ ಭಾರತಕ್ಕಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಡಿಫೆನ್ಸ್ ಬಜೆಟ್ ಅನ್ನುವಂಥದ್ದು ಟೈಟನ್ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಅಗೇನ್ ನಮ್ಮಲ್ಲಿನ ಈ ಆರ್ಥಿಕ ಕೊರತೆಯಿಂದಾಗಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ನಡುವೆಯೂ ಕೂಡ ಭಾರತ ಈ ಎಕನಾಮಿಕ್ ಗ್ಯಾಪ್ ಅನ್ನ ರೆಡ್ಯೂಸ್ ಮಾಡೋದ್ರ ಕಡೆ ಮತ್ತೆ ಮಿಲಿಟರಿಯನ್ನ ಸ್ಟ್ರೆಂಥನ್ ಮಾಡೋದ್ರ ಕಡೆಗೆ ಗಮನವನ್ನ ಹರಿಸಿ ಇದನ್ನ ಮಾಡಿಕೊಂಡಾಗ ನಾವು ಚೈನಾವನ್ನ ಕೌಂಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಇಂಥ ಒಂದು ಸ್ಥಿತಿ ಬಂದಿದೆ ಭಾರತಕ್ಕೆ ಅಂತ ನಾವು ನೋಡೋದಾದ್ರೆ ಅಂದ್ರೆ ಎರಡೂ ರಾಷ್ಟ್ರಗಳು ಕೂಡ 87ರ ಆಸ್ಪಾಸ್ನಲ್ಲಿ ಒಟ್ಟಾರೆಯಾಗಿ ನಾಮಿನಲ್ GDPಯನ್ನು ನಾವು ಗಮನಿಸಿದಾಗ ಆಲ್ಮೋಸ್ಟ್ ಈಕ್ವಲ್ಲೇ ಇತ್ತು. ಆದರೆ ಇವತ್ತು ಯಾಕೆ ಇಷ್ಟರ ಮಟ್ಟಿಗೆ ಎಕನಾಮಿಕ್ ಗ್ಯಾಪ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ ಅಂತ ನೋಡೋದಾದ್ರೆ ಕಾರಣಗಳನ್ನು ನೋಡೋದಾದ್ರೆ ಭಾರತ ಅನ್ನುವಂಥದ್ದು ತನ್ನ ನೆಲವನ್ನ ಲಿಬರಲೈಸ್ ಮಾಡೋದಕ್ಕೆ ತನ್ನ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಅನ್ನ ಲಿಬರಲೈಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಮತ್ತು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಮಾರ್ಕೆಟಿಂಗ್ ನಲ್ಲಿ ಭಾರತ ತನ್ನ ಸ್ಥಾನವನ್ನು ಗುರುತಿಸಿಕೊಳ್ಳೋದ್ರಲ್ಲಿ ಕೂಡ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ವ್ಯಾಲ್ಯೂ ಚೈನ್ ನಲ್ಲಿ ಭಾರತ ತನ್ನನ್ನು ತಾನು ಇಂಟಿಗ್ರೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತ ರಿಫಾರ್ಮ್ಸ್ ಗಳನ್ನ ರಿವೈಟಲೈಸ್ ಮಾಡ್ಕೊಳ್ತಾ ಇಲ್ಲ. ಈ ಲ್ಯಾಕ್ ಆಫ್ ರಿವೈಟಲೈಸ್ಡ್ ರಿಫಾರ್ಮ್ಸ್ ಅನ್ನುವಂತೂ ಕೂಡ ಭಾರತಕ್ಕಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಇದರಿಂದಲೂ ಕೂಡ ಭಾರತ ಇದುವರೆಗೂ ಕೂಡ ಹಿಂದುಳಿತಾ ಇರೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಎಕನಾಮಿಕ್ ಗ್ಯಾಪ್ ಅನ್ನ ಯಾವ ರೀತಿಯಾಗಿ ನಾವು ಕ್ಲೋಸ್ ಮಾಡಬಹುದು, ಎಕನಾಮಿಕ್ ಗ್ಯಾಪ್ ಅನ್ನೇನು ನಾವು ರಿಡ್ಯೂಸ್ ಮಾಡಬೇಕು, ಆದ್ರೆ ಹೇಗೆ ಮಾಡೋದು ಅಂತ ನೋಡೋದಾದ್ರೆ ಭಾರತದವರು ಇನ್ನು ಮುಂದಾದ್ರೂ ಕೂಡ ಎಕ್ಸ್ಪೋರ್ಟ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚು ಮಾಡಬೇಕಾಗತ್ತೆ. ವೆಲ್ ಪೇಯಿಂಗ್ ಜಾಬ್ಸ್ ಗಳನ್ನ ಹೆಚ್ಚಿನದಾಗಿ ಪ್ರೊವೈಡ್ ಮಾಡಬೇಕಾಗತ್ತೆ. ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಬೇಕಾಗತ್ತೆ. ಈ ಎಲ್ಲ ಮೆಜರ್ಸ್ ಗಳ ಮುಖಾಂತರವಾಗಿ ನಾವು ಎಕನಾಮಿಕ್ ಗ್ಯಾಪ್ ಅನ್ನ ಕ್ಲೋಸ್ ಮಾಡೋದ್ರ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಯಾವುದೇ ಒಂದು ಕಂಪನಿ ಭಾರತದಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂತ ಅಂದ್ರೆ ಎನಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ಸ್ ಗಳನ್ನ ಭಾರತದೊಟ್ಟಿಗೆ ಭಾರತದ ಮಾರ್ಕೆಟ್ ನಲ್ಲಿ ಮಾಡಬೇಕು ಅಂತ ಅಂದ್ರೆ ಇಂಡಿಯಾದ ಮಾರ್ಕೆಟ್ ಇಂಟರ್ನ್ಯಾಷನಲ್ ಸೇಲ್ಸ್ ನಲ್ಲಿ ಯಾವ ಮಟ್ಟಿಗೆ ಇದೆ ಅನ್ನುವಂತ ಟೆಸ್ಟ್ ಅನ್ನ ಈ ಕಂಪನೀಸ್ಗಳು ಮಾಡುತ್ತೆ. ಹಾಗಾಗಿ ಭಾರತದ ಮಾರ್ಕೆಟ್ಸ್ ಗಳನ್ನ ಲಿಬರಲೈಸ್ ಮಾಡಬೇಕು ಅಂತ ಅಂದ್ರೆ ಭಾರತದ ಮಾರ್ಕೆಟ್ಗಳ ಕ್ವಾಲಿಟಿ ಅನ್ನುವಂಥದ್ದು ಕೂಡ ಹೆಚ್ಚಾಗಬೇಕಾಗತ್ತೆ. ಈಗ ನಾವು ಉದಾಹರಣೆಗೆ ನೋಡೋದಾದ್ರೆ ಆತ್ಮನಿರ್ಭರ್ ಭಾರತವನ್ನ ಹೆಚ್ಚಿನದಾಗಿ ಅವಲಂಬಿಸ್ತಾ ಇದ್ದೇವೆ. ನಮ್ಮ ಅವಶ್ಯಕತೆಗಳನ್ನ ಆದಷ್ಟು ನಾವೇ ಪೂರೈಸಿಕೊಳ್ಬೇಕು ಅಥವಾ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇಂಪೋರ್ಟ್ ಅನ್ನೇನೋ ಕಡಿಮೆ ಮಾಡ್ಕೊಳ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಭಾರತದ ಮಟ್ಟಿಗೆ ಒಳಿತಾಗಿದ್ರು ಕೂಡ ನಾವು ಎಕ್ಸ್ಪೋರ್ಟಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಕೂಡ ಆಗಬೇಕು ಅಂದ್ರೆ ಅಥವಾ ಹೆಚ್ಚಿನ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ಕಾಲದವರೆಗೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗಿ ಭಾರತೀಯರು ಭಾರತದ ಪ್ರಾಡಕ್ಟ್ಸ್ ಗಳನ್ನೇ ಬಳಸಬೇಕು ಅಂತ ಅಂದ್ರೆ ಭಾರತದ ಪ್ರಾಡಕ್ಟ್ಸ್ ಗಳಲ್ಲಿನ ಕ್ವಾಲಿಟಿ ಕೂಡ ಹೆಚ್ಚಾಗಬೇಕಾಗತ್ತೆ ಮತ್ತು ಇದರ ಬೆಲೆ ಕೂಡ ಕಡಿಮೆ ಆಗಬೇಕಾಗುತ್ತೆ. ಈ ರೀತಿಯಾಗಿ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅನ್ನ ಹೊಂದಿರತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಭಾರತದ ಮಾರ್ಕೆಟ್ಗೂ ಕೂಡ ಬೆಲೆ ದೊರಕದಾಗೆ ಆಗುತ್ತೆ. ಹಾಗಾಗಿ ಇಂಡಿಯಾಸ್ ಎಕ್ಸ್ಪೋರ್ಟ್ ಕೂಡ ಈ ರೀತಿಯಾಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ವಾಲಿಟಿಯನ್ನ ನಾವು ಎನ್ಶೂರ್ ಮಾಡಬೇಕಾಗುತ್ತೆ. ಮತ್ತೆ ಸ್ಟ್ರಾಟಜಿಕ್ ಎಕನಾಮಿಕ್ ರಿಲೇಷನ್ಸ್ ಗಳನ್ನ ಎಲ್ಲ ಸೌತ್ ಏಷ್ಯನ್ ಕಂಟ್ರೀಸ್ ಗಳಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ.
ದಕ್ಷಿಣ ಏಷ್ಯಾದ ರಾಷ್ಟ್ರಗಳೊಟ್ಟಿಗೆ ಈಗ ಇರತಕ್ಕಂಥ ನಮ್ಮ ಸಂಬಂಧಗಳಿಗಿಂತಲೂ ಕೂಡ ಒಳ್ಳೆಯ ಸಂಬಂಧಗಳನ್ನು, ಎಕನಾಮಿಕ್ ರಿಲೇಷನ್ಸ್ಗಳನ್ನು ನಾವು ವೃದ್ಧಿಗೊಳಿಸ್ಕೊಳ್ಬೇಕಾಗತ್ತೆ. ಚೀನಾದ ಸ್ಥಾನವನ್ನು ನಾವು ಪಡ್ಕೊಳ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಈಗ ಕರೋನಾ ವೈರಸ್ನ ವಿಷಯವಾಗಿ ಆಗಿರ್ಬೋದು, ಅಥವಾ ಭಾರತದೊಟ್ಟಿಗೆ, ಭೂತಾನ್ನೊಟ್ಟಿಗೆ ಈ ರೀತಿಯಾಗಿ ಮತ್ತೆ ಇನ್ನೂ ಸಾಕಷ್ಟು ದಕ್ಷಿಣ ಏಷ್ಯಾದ ರಾಷ್ಟ್ರಗಳೊಟ್ಟಿಗೆ ತನ್ನ ಗಡಿ ಪ್ರದೇಶದ ವಿಚಾರಕ್ಕೆ ಬಂದಾಗ ಎಲ್ಲ ರಾಷ್ಟ್ರಗಳೊಟ್ಟಿಗೆ ಒಂದಷ್ಟು ವಿವಾದವನ್ನು ಚೀನಾ ಹೊಂದಿದ್ದೇ ಇದೆ. ಇದನ್ನು ನಾವು ಆಪರ್ಚುನಿಟಿಯಾಗಿ ಬೆಳೆಸ್ಕೊಂಡು ಸೌತ್ ಏಷ್ಯನ್ ನೇಷನ್ಸ್ನೊಟ್ಟಿಗೆ ಒಳ್ಳೆಯ ಎಕನಾಮಿಕ್ ರಿಲೇಷನ್ಸ್ ಅನ್ನ, ಚೀನಾದ ಬದಲಾಗಿ ಅವರು ನಮ್ಮೊಟ್ಟಿಗೆ ಎಕನಾಮಿಕ್ ರಿಲೇಷನ್ಸ್ ಅನ್ನ ಹೊಂದುವಂತೆ ನಾವು ಕನ್ವರ್ಟ್ ಮಾಡಿಕೊಂಡ್ರೆ, ಈ ರೀತಿಯ ಒಂದು ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಭಾರತದವರು ಮಾಡಿಕೊಂಡ್ರೆ, ಇದರಿಂದಾಗಿ ಕೂಡ ನಮ್ಮ ಎಕನಾಮಿಕ್ ಗ್ಯಾಪ್ ಅನ್ನ, ನಾವು ಮತ್ತೆ ಚೀನಾದವರ ನಡುವೆ ಇರತಕ್ಕಂಥ ಎಕನಾಮಿಕ್ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡಬಹುದಾಗುತ್ತೆ. ಮತ್ತು ಬೋಲ್ಡ್ ರಿಫಾರ್ಮ್ಸ್ ಗಳನ್ನ ಎಕನಾಮಿ ವಿಚಾರದಲ್ಲಿ ತರಬೇಕಾಗತ್ತೆ. ಕನ್ಸಿಸ್ಟೆಂಟ್ ಹೈ ಗ್ರೋತ್ ಅನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಅಂದ್ರೆ, ಗ್ರೇಟರ್ ಇಂಡಿಪೆಂಡೆನ್ಸ್ ಅನ್ನ ಅಚೀವ್ ಮಾಡಬೇಕು ವರ್ಲ್ಡ್ ಸ್ಟೇಜ್ ನಲ್ಲಿ ಅಂತ ಅಂದ್ರೆ, ಚೀನಾವನ್ನ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ರೆ ಬೋಲ್ಡ್ ರಿಫಾರ್ಮ್ಸ್ ಗಳ ಅವಶ್ಯಕತೆ ಇದೆ. ಹಾಗಾಗಿ ಬೋಲ್ಡ್ ರಿಫಾರ್ಮ್ಸ್ ಗಳನ್ನ ಕೂಡ ನಾವು ತರೋದಕ್ಕೆ ಮತ್ತೆ ನಮ್ಮ ಆರ್ಥಿಕತೆ ಈ ಬೋಲ್ಡ್ ರಿಫಾರ್ಮ್ಸ್ ಗಳಿಗೆ ಕೂಡ ಓಪನ್ ಆಗಿರಬೇಕಾಗತ್ತೆ. ಆಗ ಮಾತ್ರವೇ ನಾವು ಚೀನಾದೊಟ್ಟಿಗೆ ಇರ್ತಕ್ಕಂಥ ನಮ್ಮ ಎಕನಾಮಿಕ್ ಗ್ಯಾಪ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಬೋಲ್ಡ್ ರಿಫಾರ್ಮ್ಸ್ ಗಳ ಮುಖಾಂತರವಾಗಿ ಭಾರತದ ಎಕನಾಮಿಕ್ ಫ್ರಂಟ್ ಅನ್ನ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಭಾರತದವರು ಮಾಡಬೇಕಾಗಿದೆ. ಈ ಮೂಲಕ ಚೀನಾದವರು ಏನು ಎಕ್ಸ್ಪ್ಯಾನ್ಷನರಿ ವಿಷನ್ ಅನ್ನ ಕಾಣ್ತಾ ಇದ್ದಾರೆ, ಈ ವಿಷನ್ ಅನ್ನ ಅವರಿಂದ ದೂರ ಇಡಬೇಕಾಗಿದೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಒಟ್ಟಾರೆ ಆಶಯ ಆಗಿರುವಂಥದ್ದು. ಇಂದಿನ ಕಡೆಯ ಎಡಿಟೋರಿಯಲ್ ದ ಸರ್ಚ್ ಫಾರ್ ಯೂನಿಟಿ ಇನ್ ಅ ಮೊಮೆಂಟ್ ಆಫ್ ಕ್ರೈಸಿಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಸೊಸೈಟಿ, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ, ಕಮ್ಯುನಲಿಸಂ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತ ಈ ಹಿಂದೆ ಸಾಕಷ್ಟು ಸಮಯದಲ್ಲಿ ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ಗಳಿಗೆ ಒಳಗಾದಂಥ ಸಾಕಷ್ಟು ಸಂದರ್ಭದಲ್ಲಿ ಬ್ರದರ್ಹುಡ್ ಅನ್ನುವಂಥದ್ದು, ಟ್ರೂ ಬ್ರದರ್ಹುಡ್ ಅನ್ನುವಂಥದ್ದನ್ನು ವಿಟ್ನೆಸ್ ಮಾಡಿದೆ. ಸಾಕಷ್ಟು ಭಾರತದ ಫಂಡಮೆಂಟಲ್ ವ್ಯಾಲ್ಯೂಸ್ಗಳು ಹೊರಬಂದಿದೆ ಇಂಥ ಸಂದರ್ಭದಲ್ಲಿ. ಆದರೆ ಈಗ ಉದಾಹರಣೆಗೆ ನಾವು ನೋಡೋದಾದರೆ, ಚೆನ್ನೈ ಫ್ಲಡ್ಗಳ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲರೂ ಕೂಡ ಏಡನ್ನು ನೀಡಿದಂಥದ್ದಾಗಿರ್ಬೋದು, ಹುಡ್ಹುಡ್ ಸೈಕ್ಲೋನ್ AP-ನಲ್ಲಿ ಆದಾಗ ನೇಷನ್ ಪೂರ ಎಲ್ಲರೂ ಕೂಡ ರೆಸ್ಪಾಂಡ್ ಮಾಡೋದಾಗಿರ್ಬೋದು, ಇಂಥ ಉದಾಹರಣೆಗಳನ್ನು ನಾವು ಸಾಕಷ್ಟು ಕಾಣ್ತಾ ಬಂದಿದ್ದೇವೆ. ಆದರೆ ಕೋವಿಡ್ನ ಸಂದರ್ಭದಲ್ಲಿ ಈ ಬ್ರದರ್ಹುಡ್ ಅನ್ನು ಮೆರೆಯೋದ್ರಲ್ಲಿ ಭಾರತದವರು ಫೇಲ್ಯೂರ್ ಆಗ್ತಿದ್ದೇವಾ? ಇಂಡಿಯಾ ಒಂದು ಥರದಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಯಾಕೆಂದ್ರೆ ಮೈಗ್ರೆಂಟ್ ಲೇಬರರ್ಸ್ಗಾದಂಥ ಡಿಸ್ಟ್ರೆಸ್ ಅನ್ನ ತಡೆಯೋದ್ರಲ್ಲಿ ನಾವು ಫೇಲ್ ಆಗಿದ್ದೇವೆ. ಅಂದ್ರೆ ಸಾಕಷ್ಟು ಮಂದಿ ವಲಸಿಗ ಕಾರ್ಮಿಕರಿಗೆ ಈ ಪ್ಯಾಂಡಮಿಕ್ನಿಂದ ಸಾಕಷ್ಟು ತೊಂದರೆಗಳು ಒಳಗಾಯಿತು. ಹಾಗಾಗಿ ನಾವು ಒಂದು ಥರದಲ್ಲಿ ಇಲ್ಲಿ ಸೋಲ್ತಾ ಇದ್ದೇವೆ ಅಂತಾನೆ ಹೇಳ್ಬೋದು. ಇದು ಮತ್ತೊಂದು ಕಾರಣ ಏನು ಅಂತ ಅಂದ್ರೆ, ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದಕ್ಕೆ ರೂಟ್ ಕಾಸ್ ಏನು ಅಂತ ನಾವು ಹುಡುಕ್ತಾ ಹೋದಾಗ ಯಾವುದೋ ಒಂದು ಕಮ್ಯುನಿಟಿಯನ್ನ ನಾವು ಹೆಚ್ಚಿನದಾಗಿ ಟಾರ್ಗೆಟ್ ಮಾಡಿದ್ವಿ. ಈ ಪ್ಯಾಂಡಮಿಕ್ಗೆ ಈ ಕಮ್ಯುನಿಟಿನೇ ಕಾರಣ ಅನ್ನುವಂಥ ರೀಸನ್ ಅನ್ನ ನೀಡ್ತಾ ಹೋದ್ವಿ. ಇಲ್ಲಿ ಕೂಡ ನಾವು ಫೇಲ್ಯೂರ್ ಆಗ್ತೇವೆ. ಈ ಎಲ್ಲ ಕಾರಣಗಳಿಂದ ನಾವು ಒಂದು ಯುನಿಟಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬ್ರದರ್ಹುಡ್ ಅನ್ನ, ಟ್ರೂ ಬ್ರದರ್ಹುಡ್ ಅನ್ನ ನಾವು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಭಾರತದ ಫಂಡಮೆಂಟಲ್ ವ್ಯಾಲ್ಯೂಸ್ಗಳು ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಕೋವಿಡ್ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಾವು ಈ ಮೈಗ್ರೆಂಟ್ ವರ್ಕರ್ಸ್ಗಳ ಸಮಸ್ಯೆಗಳಿಗೆ ಉತ್ತರಗಳನ್ನು ಕೂಡ ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇನ್ನೂ ಕೂಡ ಅರೈಸ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ನಮ್ಮ ಯುನಿಟಿಯನ್ನ ಮೆರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬದಲಾಗಿ ಯಾವುದೋ ಒಂದು ಕಮ್ಯುನಿಟಿಯನ್ನ ನಾವು ಗುರಿ ಮಾಡ್ತಾ ಇದ್ದಿದ್ದಂಥ ಕಾರಣದಿಂದ ಇವತ್ತು ನಮ್ಮ ಯುನಿಟಿಗೆ ಕೂಡ ಇಲ್ಲಿ ಧಕ್ಕೆ ಆಗ್ತಾ ಇರುವಂಥದ್ದು. ಯಾಕೆ ಈ ರೀತಿಯ ನಡೆಗಳಾಯಿತು? ಯಾಕೆ ಮೈಗ್ರೆಂಟ್ ಲೇಬರರ್ಸ್ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂತು? ಮತ್ತು ಒಂದು ಕಮ್ಯುನಿಟಿಯನ್ನು ನಾವು ಗುರಿ ಮಾಡಿದಂಥ ಕಾರಣ ಏನು ಅಂತ ಅಂದರೆ, ಸಡನ್ ಆಗಿ ಗೌರ್ಮೆಂಟು ಈ ರೀತಿಯ ಲಾಕ್ಡೌನನ್ನು ಇಂಪೋಸ್ ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರಿಂದ ಇದರಿಂದ ಅಡ್ವರ್ಸ್ ಇಂಪ್ಯಾಕ್ಟ್ಗಳು ಹೆಚ್ಚಿನದಾಗಿ ಆಗಿದ್ದನ್ನು ಗಮನಿಸ್ಬೋದಾಗುತ್ತೆ. ಲಾಕ್ಡೌನ್ನಿಂದ ಮೈಗ್ರೆಂಟ್ ವರ್ಕರ್ಸ್ಗಳ ಮೇಲೆ ಯಾವ ರೀತಿಯಾಗಿ ಅಡ್ವರ್ಸ್ ಇಂಪ್ಯಾಕ್ಟ್ ಆಯಿತು ಅಂತ ನೋಡೋದಾದರೆ, ಸಾಕಷ್ಟು ಮಂದಿ, ಲಕ್ಷಾಂತರ ಮಂದಿ ಮೈಗ್ರೆಂಟ್ ವರ್ಕರ್ಸ್ಗಳ ದಿನನಿತ್ಯದ ಜೀವನ ಅನ್ನುವಂಥದ್ದು ಸಾಕಷ್ಟು ತೊಂದರೆ ಒಳಗಾಯಿತು, ನೆನೆಗುದಿಗೆ ಬಿದ್ದ ಹಾಗೆ ಆಯಿತು. ಈ ನಂತರದಲ್ಲಿ ಈ ಲಾಕ್ಡೌನ್ ಅನ್ನು ಈಸ್ ಮಾಡಿದ ನಂತರದಲ್ಲಿ ಎಷ್ಟೋ ಮಂದಿ ವಲಸಿಗ ಕಾರ್ಮಿಕರುಗಳು ತಮ್ಮ ಊರುಗಳಿಗೆ ಹಿಂತಿರುಗೋದಕ್ಕೆ ಮುಗಿಬಿದ್ದಿದ್ರಿಂದ ಈ ಇನ್ಫೆಕ್ಷನ್ ಅನ್ನ ಕೂಡ ರೂರಲ್ ಏರಿಯಾಸ್ಗಳಿಗೆ ಅವರು ತಮ್ಮೊಟ್ಟಿಗೆ ಕರೆದೊಯ್ದಿದ್ದನ್ನು ಕೂಡ ನೋಡ್ಬೋದು. ಹಾಗಾಗಿ ಇಲ್ಲೂ ಕೂಡ ನಾವು ಫೇಲ್ಯೂರ್ ಅನ್ನ ಅನುಭವಿಸ್ತಾ ಇದ್ದೇವೆ. ಈ ಇಂಪ್ಯಾಕ್ಟ್ ಆಫ್ ಲಾಕ್ಡೌನ್ ಅನ್ನುವಂಥದ್ದು ಕಮ್ಯುನಲ್ ಹಾರ್ಮೋನಿಯ ಮೇಲೆ ಯಾವ ರೀತಿಯಾಗಿ ಆಯಿತು ಅಂತ ಅಂದರೆ, ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಅನ್ನುವಂಥದ್ದು ಕಮ್ಯುನಲ್ ಹಾರ್ಮೋನಿಯ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಅಂದರೆ ಯಾವುದೋ ಒಂದು ಕಮ್ಯುನಿಟಿಯನ್ನ ನಾವು ಗುರಿ ಮಾಡಿದ್ದರಿಂದ ಇದು ಕಮ್ಯುನಲ್ ಹಾರ್ಮೋನಿಯನ್ನ, ನಮ್ಮಲ್ಲಿರತಕ್ಕಂಥ ಕಮ್ಯುನಲ್ ಹಾರ್ಮೋನಿಯನ್ನ ಕೂಡ ಹದಗೆಡಿಸುವಂತ ಒಂದು ವಾತಾವರಣವನ್ನ ಇದು ಸೃಷ್ಟಿ ಮಾಡಿದೆ. ತಬ್ಲಿಗಿ ಜಮಾತ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಅಲ್ಲಿ ಯಾರೆಲ್ಲ ಪ್ರಾರ್ಥನೆಗೋಸ್ಕರ ನೆನೆದಿದ್ರು, ಅವರೆಲ್ಲರೂ ಕೂಡ ಇನ್ಫೆಕ್ಷನ್ ಆಗೋದಕ್ಕೆ, ಇಡೀ ದೇಶದಲ್ಲಿ ಇನ್ಫೆಕ್ಷನ್ ಆಗೋದಕ್ಕೆ, ಸ್ಪ್ರೆಡ್ ಆಗೋದಕ್ಕೆ ಕಾರಣರು ಅಂತ ಹೇಳಿ ಮೀಡಿಯಾನು ಕೂಡ ಅವರೆಡೆಗೆ ಮುಖ ಮಾಡಿದಂಥದ್ದು ನಾವು ನೋಡ್ಬೋದು. ಜನಗಳೆಲ್ಲರೂ ಕೂಡ ಒಂದು ಸರ್ಟೈನ್ ಸೆಕ್ಷನ್ ಆಫ್ ಪೀಪಲ್ ಅನ್ನ ಗುರಿಯಾಗಿಸೋದನ್ನ ಭಾರತದಾದ್ಯಂತ ನಾವು ಗಮನಿಸಬಹುದಾಗಿತ್ತು. ಮತ್ತು ಈ ಪ್ಯಾಂಡಮಿಕ್ ಹರಡೋದಕ್ಕೆ ಈ ಒಂದು ಕಮ್ಯುನಿಟಿಯೇ ಕಾರಣ ಅಂತ ಹೇಳಿ ಅವರನ್ನ ಗುರಿಯಾಗಿಸಿಕೊಂಡು ಅವರನ್ನ ಶೋಷಣೆಗೆ ಒಳಪಡಿಸುವಂತ
ಒಂದು ಆಪರ್ಚುನಿಟಿಯನ್ನಾಗಿ ಈ ಪ್ಯಾಂಡಮಿಕ್ನನ್ನು ಕೂಡ ಉಪಯೋಗಿಸ್ಕೊಂಡಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿರ್ಬೋದು, ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ನ ವಿಷಯ ಆಗಿರ್ಬೋದು, NPR ಆಗಿರ್ಬೋದು, ಇವೆಲ್ಲವೂ ಕೂಡ ಲಾಕ್ಡೌನ್ನ ಹಿಂದೆ ಸ್ವಲ್ಪ ಮಟ್ಟಿಗೆ ಫುಲ್ ಸ್ಟಾಪನ್ನು ಇಡ್ತಾ ಇತ್ತು. ಅಂದರೆ ಒಂದು ರೀತಿಯಾಗಿ ಹಾಲ್ಟ್ ಆಗಿತ್ತು. ಇದೇನಾದರೂ ಹಾಲ್ಟ್ ಆಗಿರಲಿಲ್ಲ ಅಂದಿದ್ರೆ ಈಗ ನಾವೇನು ರೇಸಿಸ್ಟ್ ಪ್ರೊಟೆಸ್ಟ್ಗಳನ್ನು US ನೋಡ್ತಿದ್ದೇವೆ. ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ನಾವಿವತ್ತು ಕಮ್ಯುನಲ್ ಡಿಸ್ಹಾರ್ಮೋನಿಯ ಕುರಿತಾದಂಥ ವಿಚಾರಗಳನ್ನು ಕೂಡ ನೋಡಬೇಕಾಗಿ ಬರ್ತಾ ಇತ್ತು. ಯಾಕೆ ಅಂದರೆ ಈಗಾಗಲೇ ನಾವು ನೋಡಿದ್ವಿ, ಯಾವುದೋ ಒಂದು ಕಮ್ಯುನಿಟಿಯನ್ನು ಇವರಿಂದಲೇ ಸ್ಪ್ರೆಡ್ ಆಗಿದ್ದು ಅಂತ ಹೇಳಿ ಗುರಿಯಾಗಿಸ್ಕೊಂಡು ನಾವು ತೋರಿಸ್ತಾ ಇದ್ವಿ. ಈ ರೀತಿಯಾದಂಥ ಒಂದು ಹೇಟ್ರೆಡ್ ಫೀಲಿಂಗ್ ಅನ್ನು ಒಂದು ಕಮ್ಯುನಿಟಿಯ ಮೇಲೆ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಬೆಳೆಸ್ಕೊಂಡ್ವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನಾದರೂ CAA, NRC, NPR ವಿಚಾರಗಳು ಕೂಡ ಚಾಲ್ತಿಯಲ್ಲಿ ಇದ್ದಿದ್ರೆ ಹೆಚ್ಚಿನದಾಗಿ, ಆಗ ಈ ರೇಸಿಸ್ಟ್ ಪ್ರೊಟೆಸ್ಟ್ಗಳು ಯಾವ ರೀತಿಯಾಗಿ US ನಡೀತಾ ಇದೆ ಅಷ್ಟರ ಮಟ್ಟಿಗೆ ಹೆಚ್ಚಿನ ಸ್ಕೇಲ್ನಲ್ಲಿ ಕೋಮು ಗಲಭೆಗಳು ಕೂಡ ನಡೀತಾ ಇದ್ವೋ ಏನೋ. ಯಾಕೆ ಈ ಒಂದು ವಿಚಾರ ಅಂದರೆ, ಯಾವುದೋ ಒಂದು ಕಮ್ಯುನಿಟಿಯನ್ನು ನಾವು ಪ್ಯಾಂಡಮಿಕ್ಕಿಗೆ ಕಾರಣ ಅಂತ ಹೇಳಿ ಗುರಿಯಾಗಿಸ್ತೀವಿ. ಈ ಒಂದು ವಿಚಾರ ಅನ್ನುವಂಥದ್ದು ಯಾಕೆ ಮ್ಯಾಟರ್ ಆಫ್ ಕನ್ಸರ್ನ್ ಆಗುತ್ತೆ ಅಂತ ಅಂದರೆ, ಭಾರತ ಅನ್ನುವಂಥದ್ದು ಲಾಂಗ್ ಹಿಸ್ಟ್ರಿ ಆಫ್ ಹೆಟೆರೋಡಾಕ್ಸಿ ಅಂದರೆ ಎಲ್ಲ ರೀತಿಯ ಕಮ್ಯುನಿಟೀಸ್ಗಳಿಗೆ, ಎಲ್ಲ ರೀತಿಯ ಧರ್ಮಗಳಿಗೆ ವಿಶಿಷ್ಟವಾದಂಥ ಡಿಫ್ರೆಂಟ್ ಆದಂಥ ಎಲ್ಲ ವ್ಯಾಲ್ಯೂಸ್ಗಳಿಗೆ ಕೂಡ ಬೆಲೆಯನ್ನು ನೀಡುವಂಥದ್ದು ಮತ್ತು ಆರ್ಥೋಡಾಕ್ಸ್ ಸ್ಟ್ಯಾಂಡರ್ಡ್ಸ್ಗಳಿಗೆ ಏನು ಬೆಳೆದು ಬಂದಿದೆ ಅವುಗಳಿಂದ ಒಂದು ಡಿವಿಯೇಷನನ್ನು ಪಡ್ಕೊಳ್ಳುವಂಥದ್ದು. ಇದನ್ನು ನಾವು ಹೆಟೆರೋಡಾಕ್ಸಿ ಅಂತ ಕರಿತೇವೆ. ಈ ರೀತಿಯಾದಂಥ ಲಾಂಗ್ ಹಿಸ್ಟ್ರಿ ಆಫ್ ಹೆಟೆರೋಡಾಕ್ಸಿಯನ್ನು ಭಾರತ ಅನ್ನುವಂಥದ್ದು ಹೊಂದಿದೆ ಮತ್ತು ಇದನ್ನು ತನ್ನ ಡೆಮಾಕ್ರಸಿಗೆ ಕಾಂಟ್ರಿಬ್ಯೂಟ್ ಅನ್ನು ಕೂಡ ಭಾರತದವರು ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಆಫ್ ಸೆಕ್ಯುಲರಿಸಮ್ ಅನ್ನು ಭಾರತದವರು ಹೊಂದಿದ್ದೇವೆ. ಟಾಲರೆನ್ಸ್ ಅನ್ನುವಂಥದ್ದು ಭಾರತಕ್ಕಿರ್ತಕ್ಕಂಥ ಒಂದು ಯುನಿಕ್ ಫ್ಯೂಚರ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಈ ಎಲ್ಲ ಒಳ್ಳೆಯ ಅಂಶಗಳನ್ನು ಹೊಂದಿರತಕ್ಕಂಥ ಭಾರತದವರು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಭಾರತೀಯರು ಈ ರೀತಿಯಾಗಿ ಯಾವುದೋ ಒಂದು ಧರ್ಮವನ್ನು ನಾವು ಟಾರ್ಗೆಟ್ ಆಗಿ ಮಾಡೋದು ಭಾರತೀಯತೆಗೆ ವಿರುದ್ಧವಾದಂಥದ್ದು ಅಂತ ಹೇಳಿ ಇಲ್ಲಿ ಗುರುತಿಸ್ತಾ ಇರುವಂಥದ್ದು. ಯಾವುದೋ ಒಂದು ಕಮ್ಯುನಿಟಿಯನ್ನ ಪ್ರೊಫೈಲಿಂಗ್ ಆಗಿ ಮಾಡುವಂಥದ್ದು ಇಂಡಿಯಾದ ಸೆಕ್ಯುಲರ್ ಟ್ರೆಡಿಷನ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಇರುವಂಥದ್ದು. ಯಾವುದೇ ಧರ್ಮಕ್ಕೂ ಕೂಡ ಇಂಟಾಲರೆನ್ಸ್ ಅನ್ನ ನಾವು ತೋರಿಸ್ತಾ ಇದ್ದೇವೆ ಅಂತ ಅಂದ್ರೆ ಅದು ಕೂಡ ಭಾರತದ ಧರ್ಮಕ್ಕೆ, ಭಾರತೀಯತೆಗೆ ವಿರುದ್ಧವಾಗಿ ಇರುವಂಥದ್ದು. ಇಂಟರ್ ರಿಲಿಜಿಯಸ್ ಟಾಲರೆನ್ಸ್ ಅನ್ನುವಂಥದ್ದು ನಮ್ಮ ಭಾರತೀಯತೆಯಲ್ಲಿ, ಭಾರತದ ಸಂಸ್ಕೃತಿಯಲ್ಲಿ, ಭಾರತದ ಜನಗಳ ಜನಜೀವನದಲ್ಲಿ ಎಂಬೆಡ್ ಆಗೋಗಿದೆ, ಅಂದ್ರೆ ಮುಳುಗಿ ಹೋಗಿದೆ. ಈ ರೀತಿಯಾಗಿ ಇರ್ತಕ್ಕಂಥ ಭಾರತದ ಕಲ್ಚರನ್ನು ನಾವು, ಈ ರೀತಿಯಾಗಿ ಲಾಂಗ್ ಹಿಸ್ಟ್ರಿಯನ್ನು ಹೊಂದಿರತಕ್ಕಂಥ ಭಾರತದ ಹೆಟೆರೋಡಾಕ್ಸಿಯನ್ನು ನಾವು ಭಾರತೀಯರಾಗಿ ಅದೇ ರೀತಿಯಾಗಿ ಉಳಿಸ್ಕೊಳ್ತಾ ಹೋಗಬೇಕಾಗಿರುವಂಥದ್ದು ನಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ. ಇದನ್ನೇ ನಾವು ಬುಲ್ಲೆ ಶಾ ಆಗಿರ್ಬೋದು, ಗುರುನಾನಕ್ ಆಗಿರ್ಬೋದು, ಕಬೀರ್ ಆಗಿರ್ಬೋದು, ರಹೀಮ್ ಆಗಿರ್ಬೋದು, ಅಮೀರ್ ಖುಸ್ರೋ ಆಗಿರ್ಬೋದು, ರವಿದಾಸ್ ಆಗಿರ್ಬೋದು, ಇಂಥವರ ರೈಟಿಂಗ್ಸ್ಗಳಲ್ಲಿ, ಬರಹಗಳಲ್ಲಿ ಥ್ರೂಔಟ್ ಹಿಸ್ಟ್ರಿ ನಾವು ಕಾಣ್ತಾ ಬರ್ತೇವೆ. ಉದಾಹರಣೆಗೆ ಸೂಫಿ ದರ್ಗಾಗಳಿಗೆ ಕೇವಲ ಮುಸ್ಲಿಮರಷ್ಟೇ ಅಲ್ಲ, ಲಕ್ಷಾಂತರ ಮಂದಿ ನಾನ್ ಮುಸ್ಲಿಮ್ಸ್ಗಳು ಕೂಡ ವಿಸಿಟ್ ಮಾಡೋದನ್ನು ನಾವು ಗಮನಿಸ್ತೇವೆ. ಸೆಕ್ಯುಲರಿಸಮ್ ಅನ್ನುವಂಥದ್ದು ಪ್ಲೂರಲಿಸಮ್ನ ಬೇಸಿಸ್ನ ಮೇಲೆ ಇರುವಂಥದ್ದು. ಸರ್ವಧರ್ಮ ಸಮಭಾವ ಅನ್ನುವಂಥದ್ದು ಗೈಡಿಂಗ್ ಪ್ರಿನ್ಸಿಪಲ್ ಆಗಿ ಭಾರತ ಮತ್ತು ಭಾರತೀಯರು ನಾವು ನಡೀತಾ ಇರುವಂಥದ್ದು. ಹಾಗಾಗಿ ನಮ್ಮ ಫಂಡಮೆಂಟಲ್ ವ್ಯಾಲ್ಯೂಸ್ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನಿನ ಫಂಡಮೆಂಟಲ್ ವ್ಯಾಲ್ಯೂಸ್ಗಳನ್ನೇ ಕ್ವೆಶ್ಚನ್ ಮಾಡುವಂಥ, ಅಂದರೆ ಯಾವುದೋ ಒಂದು ಕಮ್ಯುನಿಟಿಯನ್ನು ನಾವು ಗುರಿಯಾಗಿಟ್ಟುಕೊಂಡು ಒಂದು ಕಮ್ಯುನಿಟಿಯನ್ನು ಪ್ರೊಫೈಲಿಂಗ್ ಆಗಿ ಮಾಡುವಂಥದ್ದು, ಅಂದರೆ ಒಂದು ಕಮ್ಯುನಿಟಿಯೇ ಇದು ಹರಡೋದಕ್ಕೆ ಕಾರಣ ಅಂತ ಹೇಳಿ ಒಂದು ಕಮ್ಯುನಿಟಿಯ ಮೇಲೆ ದಾಳಿ ಮಾಡುವಂಥದ್ದು ಭಾರತದ ಕಾನ್ಸ್ಟಿಟ್ಯೂಷನಿನ ಫಂಡಮೆಂಟಲ್ ವ್ಯಾಲ್ಯೂಸ್ಗಳಿಗೆ ವಿರುದ್ಧವಾದಂಥ ಒಂದು ನಡೆ ಆಗೋದ್ರಿಂದ ಭಾರತೀಯರಾದಂಥ ನಾವು ಸರ್ವಧರ್ಮ ಸಮಭಾವ ಅನ್ನೋದನ್ನು ಎತ್ತಿ ಹಿಡಿಬೇಕಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾಗಿದೆ. ಇವರೆಲ್ಲರ ರೈಟಿಂಗ್ಸ್ಗಳಲ್ಲಿ ಈಗೇನಿದೆ ಮತ್ತೆ ಒಂದು ಲಾಂಗ್ ಹಿಸ್ಟ್ರಿಯನ್ನು ಭಾರತದವರು ಏನು ಹೊಂದಿದ್ದೇವೆ ಇದನ್ನೇ ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಒಂದು ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವು ನಡ್ಕೊಳ್ಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಹೆಟೆರೋಡಾಕ್ಸಿಯನ್ನು ಇನ್ನೂ ಕೂಡ ಬೆಳೆಸಬೇಕಾಗಿದೆ, ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಎನ್ನುವಂಥದ್ದು ಈ ಎಡಿಟೋರಿಯಲ್ನಲ್ಲಿ ಆಶಯ, ಈ ಎಡಿಟೋರಿಯಲ್ನ ಲೇಖಕರ ಆಶಯ ಆಗಿರುವಂಥದ್ದು. ಈ ಅಪರ್ಚುನಿಟಿಯನ್ನು, ಈ ಪ್ಯಾಂಡಮಿಕ್ ಏನು ತಂದೊಡ್ಡಿದೆ, ಈ ಅಪರ್ಚುನಿಟಿಯನ್ನು ಕೂಡ ನಾವೆಲ್ಲರೂ ಕೂಡ ಯುನೈಟ್ ಆಗಿದ್ದೇವೆ ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಯುನಿಟಿಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಒಗ್ಗಟ್ಟನ್ನು ಬೆಳೆಸೋದಕ್ಕೆ ಬಳಸ್ಕೊಳ್ಬೇಕೇ ಹೊರತು ಯಾವುದೋ ಒಂದು ಕಮ್ಯುನಿಟಿಯನ್ನು ಬೆರಳು ಮಾಡಿ ತೋರಿಸಿ ಕಮ್ಯುನಿಟಿಯನ್ನು ನಮ್ಮಿಂದ ದೂರವಿಟ್ಟು ಅವರಿಂದ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿ ಒಂದು ಕಮ್ಯುನಿಟಿಯನ್ನು ಪ್ರೊಫೈಲ್ ಮಾಡೋದಕ್ಕೆ ಅಂತ ಹೇಳಿ ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಒಟ್ಟಾರೆ ಈ ಲೇಖನದ ಆಶಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿಯಾಗಿದೆ. ನಾಳಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.